ಮುದ್ದಳ್ ಸರ್ ಅವರೇ ಹಾಗೂ ಮುಂದೆ ಕುಳಿತಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಬದಲಾಗುತ್ತಿರುವ ಸಾಂಸ್ಕೃತಿಕ ಗುರುತುಗಳು ಅನ್ನುವ ವಿಷಯವನ್ನು ಇಟ್ಟುಕೊಂಡು ನಾನು ಮಾತಾಡೋದಾದರೆ, ನಾನು ಮಾತನಾಡುವ ವಿಷಯಗಳು ಇವ್ಯಾವುದೂ ನಿಮಗೆ ತಿಳಿದಿಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಇದೆಲ್ಲದೂ ನಿಮಗೆ ಗೊತ್ತಿರುವಂಥ ವಿಷಯಗಳೇ. ಆದರೆ ಇದನ್ನು ನಾವು ಮತ್ತೊಮ್ಮೆ ಒಟ್ಟಿಗೆ ಕೂತು ನೋಡುವ, ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಾವು ಅದರಿಂದ ಹೊರದಾರಿ ಕಂಡುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅನ್ನುವ ಕಾರಣಕ್ಕೆ ಇದು ಕೆಲವು ಪುನರಾವರ್ತನೆ ಆಗಬಹುದು ಅನ್ನೋದನ್ನು ನಾನು ಮೊದಲೇ ಹೇಳೋದಕ್ಕೆ ಬಯಸ್ತೇನೆ. ನಿನ್ನೆಯಿಂದಲೂ ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ. ನಿನ್ನೆ ಬೆಳಗ್ಗೆ ಕೀನೋಟ್ ಮಾತುಗಳನ್ನು ಆಡಿದಂತಹ ಚಂದ್ರಪೂಜಾರಿ ಸರ್ ಒಂದು ಮಾತು ಹೇಳ್ತಾರೆ. ಏನಂದರೆ, ಅಧಿಕಾರದ ಮೇಲೆ ನಿರಂತರ, ಅಧಿಕಾರ ಮತ್ತು ಸಂಪನ್ಮೂಲಗಳ ಮೇಲೆ ನಿರಂತರ ಹಿಡಿತವನ್ನು ಸಾಧಿಸೋದಕ್ಕೆ ಯಾವ ಬಗೆಯ ತಂತ್ರಗಾರಿಕೆಯನ್ನು ಈ ಹಿಂದೆಯಿಂದಲೂ ನಾವು ರೂಢಿಸ್ಕೊಂಡು ಬಂದಿದ್ದೀವಿ ಅಥವಾ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಅದನ್ನೇ ನಾವು ಸಾಂಸ್ಕೃತಿಕ ರಾಜಕಾರಣ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನೇ ರಂಗನಾಥ್ ಅವರು ಕೂಡ ಬೆಳಗ್ಗೆ ಪುನರುಚ್ಚರಿಸಿದರು, ಅಧಿಕಾರ ಮತ್ತು ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ ಹೊಂದೋದಿಕ್ಕೆ ಅಂತ. ಈ ಹಿನ್ನೆಲೆಯಲ್ಲಿ ಯಾವಾಗ ನಾವು ಒಂದು ನೇರವಾಗಿ ಸಮುದಾಯವನ್ನು ಅಡ್ರೆಸ್ ಮಾಡೋಕ್ಕಾಗಲ್ವೋ ಅಥವಾ ಅಭಿವೃದ್ಧಿಯನ್ನು ನಿಜದಾರ್ಥದಲ್ಲಿ ಸಾಧನೆ ಮಾಡೋಕ್ಕಾಗಲ್ವೋ ಮತ್ತು ಅಧಿಕಾರವನ್ನು ಕಳ್ಕೊಳ್ತೀವಿ, ಸಂಪನ್ಮೂಲಗಳ ಹಿಡಿತ ಕಳ್ಕೊಳ್ತೀವಿ ಅನ್ನೋ ಭಯ ಬರುತ್ತೋ, ಆಗ ಆಳುವ ಪ್ರಭುತ್ವ, ಆಳುವ ವರ್ಗ ಬೇರೆ ಬೇರೆ ಬಗೆಯ ನೆರೇಟಿವ್ಸನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅದು ಈಗ ಸಾಂಸ್ಕೃತಿಕ ಗುರುತು ಅಂತ ಅಂದಾಗ ನಾವು ಅದನ್ನು ಐಡೆಂಟಿಟಿ ಅಂತ ಬೇಕಾದರೂ ಕರಿಬೋದು, ಸಾಂಸ್ಕೃತಿಕ ಸಂಕೇತಗಳಂತ ಬೇಕಾದರೂ ಕರಿಬೋದು, ಐಕಾನ್ ಅಂತ ಬೇಕಾದರೂ ಕರಿಬೋದು, ನೆರೇಟಿವ್ ಅಂತ ಬೇಕಾದರೂ ಕರಿಬೋದು. ಸೊ ಇದರ ವಿಸ್ತಾರ ತುಂಬ ದೊಡ್ಡದಾಗಿದೆ. ಮತ್ತು ಈ ಐಡೆಂಟಿಟಿ ಪಾಲಿಟಿಕ್ಸನ್ನು ನಾವು ಇವತ್ತು ನಿಂತು ನೋಡ್ತಾ ಇದ್ದೀವಲ್ಲ. ನನಗೆ KP ಸುರೇಶ್ ಸರ್ ಅನೇಕ ಸತಿ ನಮ್ಮ ಬಳಗದ ಜೊತೆ ಚರ್ಚೆ ಮಾಡ್ತಾ ಹೇಳ್ತಾ ಇರುವಂಥ ಒಂದು ಸಂಗತಿ ಏನಂದರೆ, 90s ನಂತರ ಓದೋಕ್ಕೆ ಶುರು ಮಾಡಿರುವಂತಹ, ಚಿಂತನೆಗೆ ಶುರು ಮಾಡಿರುವಂಥ ನಮ್ಮ ತಲೆಮಾರುಗಳು ಅಥವಾ ಸಮುದಾಯಗಳು ಒಂದು ವಿಶಿಷ್ಟವಾದಂಥ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ನಾವಿದ್ದೀವಿ. ಏನಂದರೆ, ಆ ಸಂದರ್ಭ, ಚಾರಿತ್ರಿಕ ಕಾಲಘಟ್ಟ 3 ಮಹತ್ತರ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ ಭಾರತದಲ್ಲಿ. ಮೊದಲನೇದೇನು ಅಂತಂದರೆ ಬಾಬ್ರಿ ಮಸೀದಿ ಡೆಮಾಲಿಷನ್. ಅದರ ಮೂಲಕ ಒಂದು ಬೆಳಗ್ಗೆ ನಾವು ಚರ್ಚೆ ಮಾಡಿದ ಹಾಗೆ ವಿರಾಟ್ ರೂಪದಲ್ಲಿ ಕಾಣ್ತಾ ಇರುವಂಥ ಒಂದು ಕಲ್ಚರಲ್ ನ್ಯಾಷನಲಿಸಮ್. ಎರಡನೇದೇನು ಅಂತಂದರೆ ಜಾಗತೀಕರಣ, ಗ್ಯಾಟ್ ಒಪ್ಪಂದದ ಮೂಲಕ ಇಲ್ಲಿಗೆ ಕಾಲಿಟ್ಟಂಥ ಒಂದು ಜಾಗತೀಕರಣ. ಮತ್ತು ಮೂರನೇದಾಗಿ ಮಂಡಲ್ ಆಯೋಗದ ನಂತರ ಕಾಣಿಸಿಕೊಂಡಂಥ ವಿವಿಧ ಸಮುದಾಯಗಳು ತಮ್ಮ ಅಸ್ಮಿತೆಯನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಮಾಡಿದಂತಹ ರಾಜಕೀಯ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪ್ರಯತ್ನಗಳು. ಈ ಮೂರು ಕೂಡ 90s ನಂತರ ನಮಗೆ ಅಸ್ಮಿತೆಯ ರಾಜಕಾರಣ ಯಾಕೆ ಮುಖ್ಯ, ಅದನ್ನೊಂದು ಪ್ರಮುಖ ವಿದ್ಯಮಾನವಾಗಿ ನಾವು ಯಾಕೆ ಪರಿಗಣಿಸಬೇಕು ಅನ್ನೋದನ್ನು ನಾವು ಈ ಚಾರಿತ್ರಿಕ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಅದರ ಜೊತೆಗೆ 70ರ ದಶಕದಲ್ಲಿ ಏನು ಮಹಿಳಾ ಚಳುವಳಿಗಳು, ರೈತ ಚಳುವಳಿಗಳು ಅಥವಾ ದಲಿತ ಚಳುವಳಿಗಳು ಅವರು ಕಟ್ಟಿಕೊಟ್ಟ ನೆರೇಟಿವ್ ಏನಿದೆ, ಅದು 90s ನಂತರ ಹೇಗೆ ಬದಲಾಯಿತು ಮತ್ತು ಇವತ್ತು ನಾವು 2024ರಲ್ಲಿ ಅದನ್ನು ಹೇಗೆ ನೋಡ್ತಾ ಇದ್ದೀವಿ ಅನ್ನುವ ಒಂದು ಇಡೀ ಒಂದು ಏನು ನಡೆಯನ್ನು ನಾವು ನೋಡಿದಾಗ, ಈ ಅಸ್ಮಿತೆಯ ಪ್ರಶ್ನೆ ಏನಿದೆ ಅಥವಾ ಅಸ್ಮಿತೆಯ ರಾಜಕಾರಣ ಅಥವಾ ಗುರುತು, ಬದಲಾಗ್ತಿರೋ ಗುರುತು ಹೇಗಿದೆ, ಇದು ಹೇಗೆ ವ್ಯವಸ್ಥಿತವಾಗಿ ಬದಲಾಗ್ತಾ ಬಂದಿದೆ ಅನ್ನೋದು ನಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ನನಗೆ ಮೊದಲು ಹೇಳಿದ್ದು ಇವರು ಜೆಂಡರ್ನ ಇಟ್ಕೊಂಡು ಇದನ್ನು ನೋಡಿ ಅಂತ. ಆದರೆ ಇವತ್ತು ನಾರಾಯಣಸ್ವಾಮಿ ಸರ್ ಬಂದಿಲ್ಲದೆ ಇರೋದ್ರಿಂದ ಆರಂಭದ ಒಂದು 5 ನಿಮಿಷ ನಾನು ಒಟ್ಟಾರೆಯಾಗಿ ನೋಡಿ ಆಮೇಲೆ ನಾನು ಜೆಂಡರಿಗೆ ಹೋಗ್ತೇನೆ. ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ, ಜೆಂಡರ್ ವಿಷಯನ ಹೆಣ್ಮಕ್ಳೇ ಮಾತಾಡಬೇಕು ಅನ್ನೋ ಥರ ಆಗ್ಬಿಡುತ್ತೆ. ಬಹುಶಃ ನಾವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮೀರುವಂಥದ್ದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಈ ಗುರುತು ಅಥವಾ ಸಂಕೇತ, ಐಕಾನ್, ನೆರೇಟಿವ್ಸ್ ಮೂಲಕ ನಮ್ಮ ಆಳುವ ವರ್ಗಗಳು ಅಥವಾ ಪ್ರಭುತ್ವಗಳು ಒಂದು ಬಗ್ಗೆ ಹಿಡಿತವನ್ನು ಸಾಧಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಅದೇ ಆಳಿಸಿಕೊಳ್ಳುವ ಸಮುದಾಯಗಳು ಅಥವಾ ಶೋಷಣೆಗೊಳಗಾದ ಸಮುದಾಯಗಳು, ದಮನಕ್ಕೆ ಒಳಗಾದ ಸಮುದಾಯಗಳು ಇನ್ನೊಂದು ಬಗೆಯಲ್ಲಿ ತಾವು ತಮ್ಮ ಗುರುತನ್ನು ಮರುಸ್ಥಾಪಿಸಿಕೊಳ್ಳುವ ಅಥವಾ ಅಸರ್ಟ್ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಕೂಡ ಮಾಡ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಅದು ಮೊನ್ನೆಯಿಂದ ಚರ್ಚೆ ಮಾಡಿದ ಹಾಗೆ ಆಹಾರದ ವಿಷಯದಲ್ಲಿರ್ಬೋದು, ಉಡುಪಿನ ವಿಷಯದಲ್ಲಿರ್ಬೋದು, ಅಥವಾ ಧಾರ್ಮಿಕ ನಂಬಿಕೆಯ ವಿಷಯದಲ್ಲಿರ್ಬೋದು, ಅಥವಾ ಇನ್ನೂ ಅನೇಕ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಬಾವುಟ, ದಾರ, ನಾಮ, ತಿಲಕ, ಕುಂಕುಮ, ಸೀರೆ, ನೀವು ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ದಿನಗಳಾದರೂ ನೀವು ಒಬ್ರು ಬೋರ್ಡಲ್ಲಿ ಬರೀತಾ ಹೋದ್ರೆ, ಏನಾದರೂ ಯಾರಾದರೂ ಹೇಳಿದ್ರೆ ಅದು ನೆವರ್ ಎಂಡಿಂಗ್. ಅಷ್ಟರ ಮಟ್ಟಿಗೆ ನಾವು, ಯಾಕಂದರೆ ಈ ಸಾಂಸ್ಕೃತಿಕ ರಾಜಕಾರಣ ಅನ್ನುವ ಪದ ಎಷ್ಟು ಆಲ್ ಪರ್ವೇಸಿವ್ ಅಂದರೆ, ಒಂದು ಎಲ್ಲವನ್ನೂ ಹಿಡಿದಿಡುವ ಸಂಗತಿ ಅಂದರೆ, ಇದರಿಂದ ಯಾವುದನ್ನು ಕೂಡ ಹೊರಗಿಟ್ಟು ನೋಡೋಕ್ಕೆ ಸಾಧ್ಯ ಇಲ್ಲ ಆಗಿರೋದ್ರಿಂದ ನಾವೆಷ್ಟೇ ಮಾತಾಡಿದ್ರೂ ಕೂಡ ಇನ್ನೊಂದಷ್ಟು ಸಂಗತಿಗಳನ್ನು ಪ್ರಸ್ತಾಪಿಸಬೇಕಿತ್ತು, ಅದನ್ನು ನೀವು ಬಿಟ್ಟಿದ್ದೀರಾ ಅಂತ ಹೇಳೋ ಸಾಧ್ಯತೆ ಅಂತೂ ಇದ್ದೇ ಇದೆ.
ಸೊ ಇದನ್ನು ಹೇಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲು ಗುರುತಿಸ್ಕೊಂಡ್ರೆ ಇದನ್ನು ಹೇಗೆ ಗಟ್ಟಿಗೊಳಿಸಲಾಗ್ತಾ ಇದೆ, ಕೆಲವೊಂದನ್ನು ಮರೆವಿಗೆ ಸಲ್ಲಿಸಲಾಗ್ತಾ ಇದೆ, ಕೆಲವೊಂದನ್ನು ಈ ಹಿಂದೆ ಇರೋದನ್ನು ಗಟ್ಟಿ ಮಾಡ್ತಾ ಇದ್ದಾರೆ, ಕೆಲವೊಂದನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚ್ತಾ ಇದ್ದಾರೆ, ಅದರ ಬದಲಿಗೆ ಇನ್ನೊಂದು ನೆರೆಟಿವ್ ತರ್ತಾ ಇದ್ದಾರೆ, ಕೆಲವೊಂದು ಮರು ವ್ಯಾಖ್ಯಾನ ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿನಲ್ಲಿ ಅಂದರೆ ಭಾವನಾತ್ಮಕವಾಗಿ, ನಿನ್ನೆಯಿಂದಲೂ ಮಾತಾಡ್ಕೊಂಡು ಬರ್ತಾ ಇದ್ದ ಹಾಗೆ ಭಾವನಾತ್ಮಕವಾಗಿ ಹಿಂದೂ ಖತ್ರೆ ಮೇ ಹೇ, ಅದಕ್ಕೆ ನಿನ್ನೆ ಹಿಂದೂಯಿಸಂ ವಿಷಯ ಬಂದ್ರು, ಹಿಂದುತ್ವ ವಿಷಯ ಬಂದ್ರು, ಆ ಹಿಂದೂ ಅನ್ನೋ ಪದ ಬಂದ ತಕ್ಷಣ ಖತ್ರೆ ಮೇ ಹೇ ಅನ್ನೋವಂಥದ್ದು ಅದು ಎಬ್ಬಿಸುವಂಥ ಭಾವಗಳು ಬೇರೆ. ಹಾಗಾಗಿ ನೀವು ಹಿಂದೆ ಚರ್ಚೆ ಮಾಡಿದಾಗ ಯಾವ ಸಮುದಾಯಗಳು ನಾವು ರಾಷ್ಟ್ರ ಅನ್ನೋದನ್ನು ಒಪ್ಪೋದಿಲ್ಲ, ನಮ್ದು ಈ ದೇಶ ಆ ದೇಶ ಅಂತ ಹೇಳಿದ್ರು ಕೂಡ, ಅಥವಾ ಅವರು ಧರ್ಮವನ್ನ ಬೇರೆ ನೆಲೆಯಲ್ಲಿ ಅರ್ಥ ಮಾಡಿಕೊಡ್ದುಕೊಂಡು ಕೂಡ ಕೊನೆಗೆ ವೋಟ್ ಪಾಲಿಟಿಕ್ಸ್ ಅಲ್ಲಿ ಅಥವಾ ಮತದಾನದ ರಾಜಕಾರಣದಲ್ಲಿ ಯಾರಿಗೆ ವೋಟ್ ಹಾಕ್ತಾ ಇದ್ದಾರೆ ಅವರು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ವ್ಯಾಖ್ಯಾನಗಳನ್ನು ಕೊಡ್ತಾ ಇರ್ಬೋದು ಅವರು. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಭಾವನಾತ್ಮಕವಾಗಿ ಹೇಗೆ ಒಂದು ಸಿಂಬಲ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ನಮ್ಮ ಮನೋಲೋಕವನ್ನು ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ನಮ್ಮ ಮನೆಗಳಲ್ಲೂ ಇದು ಬಂದ್ಬಿಟ್ಟಿದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಗರ್ಜಿಸಿ ಹೇಳು ನಾನೊಬ್ಬ ಹೀಗೆ ಅಂತೇಳಿ. ಯಾಕೆ ಮಾತಾಡಿದ್ರೆ ಕೇಳಿಸಲ್ವಾ? ಗರ್ಜಿಸಿನೇ ಹೇಳಬೇಕಾ? ಯಾಕೆ ಈ ವಾಯ್ಲೆನ್ಸು ನಮ್ಮ ಭಾಷೆಯಲ್ಲಿ ಬರ್ತಾ ಇದೆ? ಇನ್ನು ಯಾವುದನ್ನ ನಾವು ಸಾಂವಿಧಾನಿಕವಾಗಿ ಅವರವರ ನಂಬಿಕೆಯ ವಿಷಯ ಅಂತ ಅಂದ್ಕೊಂಡು ಬರ್ತಾ ಇದ್ದೀವೋ, ಇವತ್ತಿಗೂ ಹೇಳ್ತಾ ಇದ್ದೀವೋ, ಅದನ್ನು ಒಂದು ಪ್ರಭುತ್ವವೇ ಸ್ಪಾನ್ಸರ್ ಮಾಡ್ತಾ ಇದೆ. ಸ್ಟೇಟ್ ಸ್ಪಾನ್ಸರ್ಡ್ ರಿಲಿಜನ್, ಸ್ಟೇಟ್ ಸ್ಪಾನ್ಸರ್ಡ್ ಸೆಲೆಬ್ರೇಷನ್ಸ್. ಇಷ್ಟು ದಿವಸ ಗಣೇಶೋತ್ಸವನ ಅವ್ರವ್ರ ಯುವಕ ಮಂಡಲದವರು ಅವ್ರವ್ರ ಪಾಡಿಗೆ ಮಾಡ್ಕೊಂಡು ಬರ್ತಾ ಇದ್ರು. ಕಳೆದ 2-3 ವರ್ಷಗಳಲ್ಲಿ ಗಣೇಶೋತ್ಸವ ಅಂದರೆ ಎದುರ್ಕೊಳ್ಳೋ ಹಂಗಾಗೋಗಿದೆ. ಮನೆ ಶಿವಮೊಗ್ಗದಲ್ಲಿ ನಾನಿರೋ ಶಿವಮೊಗ್ಗದಲ್ಲಿ ಈ ವರ್ಷ ನಾನು ಬಂದಿರೋದು, ಓಡಾಡೋಕ್ಕೆ ಭಯ ಆಗುತ್ತೆ ಹೊರಗಡೆ. ಆ ಥರದ ಒಂದು, ಮತ್ತು ಅದಕ್ಕೆ ಪ್ರತಿಯಾಗಿ ನಾನು ಅವರು ವರ್ಸಸ್ ಇವರು ಅಂತ ಹೇಳೋದೇ ಕಷ್ಟ, ಆ ಭಾಷೆ ಬೇಡ ನಮಗೆ. ಬಟ್ ಆದರೂ ಕೂಡ ಆ ಥರದ ಒಂದು ರಾಜಕಾರಣ ಇದೆಯಲ್ಲ, ಅಥವಾ ಆ ಥರದ ಕೆಲವು ನಾಯಕರನ್ನು ಮುಂದಿಡುವಂಥ ಬಗೆ ಇದೆಯಲ್ಲ, ಅದನ್ನು ನಾವು ಅಂದರೆ ಒಂದು ಸಾಂಸ್ಥೀಕರಣಗೊಳಿಸಿಕೊಳ್ಳುವ ಬಗೆಯನ್ನು, ಮಂದಿರ ಒಂದು ಸಾಂಸ್ಥೀಕರಣಗೊಳ್ಳುವಂಥದ್ದು, ದೇವರು ಅನ್ನೋದು ಒಂದು ಪ್ರಭುತ್ವ ಸ್ಪಾನ್ಸರ್ಡ್ ಸಾಂಸ್ಥೀಕರಣಗೊಳ್ಳುವಂಥದ್ದು, ಇದನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ರಾಜಕೀಯವಾದ ನೆರೆಟಿವ್ಗಳನ್ನು ಕಟ್ತಾ ಇದ್ದಾರೆ. ಈಗ ನಡೀತಾ ಇರುವಂತಹ ಚುನಾವಣಾ ಭಾಷಣಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಎಂತೆಂಥ ನೆರೆಟಿವ್ಸನ್ನು ಕಟ್ಟಿಕೊಡ್ತಾ ಇದ್ದಾರೆ ಅಂತ. ಅದನ್ನು ನಾನು ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ನಾವು ಹಿಂದೆ ಯಾರಿಂದ ದಾಳಿಗೊಳಗಾಗಿದ್ವಿ, ಈಗಲೂ ದಾಳಿಗೊಳಗಾಗ್ತಾ ಇದ್ದೀವಿ. ಭಾರತ ಮಾತೆಗೆ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅನ್ನುವಂಥ ಮಾತುಗಳು ಇದೆ. ಇವತ್ತಿಗೂ ಕೂಡ ರಕ್ಷಣೆ ಮಾಡಬೇಕಾಗಿರುವಂತಹ ಒಬ್ಬ ರಾಷ್ಟ್ರೀಯವಾದಿ ನೆರೆಟಿವ್ ಗಂಡು, ಅದು ಅವನು ರಕ್ಷಣೆ ಮಾಡಬೇಕಾ, ತಾಯಿಯ ರಕ್ಷಣೆ ಮಾಡಬೇಕಾಗಿರುವಂಥವನು ಅಂಥೇಳಿ, ಅದೇ ರಕ್ಷಣೆ ಮಾಡಬೇಕು ಅಂತ ರಕ್ಷಕನ ಹೊಣೆ ಹೊತ್ತಿರುವಂತಹ ಆ ಗಂಡು ಮಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ, ದಲಿತರ ಮೇಲೆ ಬಾಯಿಗೆ ಬಂದ ಕೆಟ್ಟ ಕೆಟ್ಟ ಕೊಳಕ ಪದಗಳನ್ನು ಬಳಸಿ ಮಾತಾಡ್ತಾ ಇರೋದನ್ನು, ಆ ವೈರುಧ್ಯವನ್ನು ನಾವು ಗಮನಿಸಬೇಕಾಗತ್ತೆ. ಮಾರುಕಟ್ಟೆ, ಇವೆಲ್ಲದರ ಹಿಂದೆ ಕಾಣದ ಶಕ್ತಿಯಾಗಿರೋದೇ ಮಾರುಕಟ್ಟೆ. ಕೋಮುವಾದ ಹೆಚ್ಚುತ್ತಾ ಇರೋದಕ್ಕೆ ಅದರ ಹಿಂದೆ ಒಂದು ಮಾರುಕಟ್ಟೆಯ ಶಕ್ತಿ ಇರೋದನ್ನು ನಾವು ಖಂಡಿತವಾಗ್ಲೂ ನಾವು ಗುರುತಿಸಲೇಬೇಕಾಗತ್ತೆ. ನಿಮಗೆ ನಿರುದ್ಯೋಗ ಉಂಟಾಗ್ತಾ ಇದೆ, ಇವತ್ತು ಆರ್ಥಿಕ ಸೌಲಭ್ಯಗಳಿಲ್ಲ, ಅದಕ್ಕೆ ಅವರು ಕಾರಣ, ಅವರು ಬಂದು ನಿಮ್ಮ ಜಾಬನ್ನು ಕಿತ್ಕೊತಾ ಇದ್ದಾರೆ. ಅದು ಸಬ್ ನ್ಯಾಷನಲಿಸಮು ಮತ್ತು ನ್ಯಾಷನಲಿಸಮ್ ಎರಡೂ ಇದೆ. ಕರ್ನಾಟಕದಲ್ಲಿ ಬೆಂಗಳೂರಿನವರಿಗೆ ಜಾಗ ಇಲ್ಲ, ಬಿಹಾರದವ್ರು ಬರ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿ UP ಅವ್ರು ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಇನ್ನೊಬ್ರು ಬರ್ತಾ ಇದ್ದಾರೆ, ಅಥವಾ ಬಾಂಗ್ಲಾದೇಶದವ್ರು ಬರ್ತಾ ಇದ್ದಾರೆ, ಇನ್ನೊಂದು ಯಾರೋ ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇದನ್ನು ಹುಟ್ಟಿಸಿ ಮಾರುಕಟ್ಟೆ ಅಂತ ಅನ್ನೋದು ಹೇಗೆ ನಮ್ಮ ಗ್ರಹಿಕೆಯನ್ನು ಬದಲು ಮಾಡ್ತಾ ಇದೆ, ನಾವು ಅವರು ಎನ್ನುವ ಕಂದಕವನ್ನು ಡಿವೈಡ್ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಇವೆಲ್ಲವೂ ಕೂಡ ನಮ್ಮಲ್ಲಿ ಈಗಾಗಲೇ ಇದ್ದ ಜಾತಿ, ವರ್ಗ, ಲಿಂಗ ತಾರತಮ್ಯವನ್ನು ಗಟ್ಟಿಗೊಳಿಸುವ ಬಗೆಯಲ್ಲಿ, ಪೂರ್ವಾಗ್ರಹಗಳನ್ನು ಗಟ್ಟಿಗೊಳಿಸುವ ಬಗೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನು ಇನ್ನೊಂದು 2 ನಿಮಿಷದಲ್ಲಿ ಇದನ್ನು ಸಾರಾಂಶೀಕರಣಗೊಳಿಸಿ ನಾನು ನೆಕ್ಸ್ಟ್ ಮಾತಿಗೆ ಹೋಗೋದಾದರೆ, ಇವತ್ತು ಎಂತಹ ಗುರುತುಗಳು ಗಟ್ಟಿಗೊಳ್ತಾ ಇದ್ದಾವೆ ಮತ್ತು ಹೆಚ್ಚಾಗ್ತಾ ಇದ್ದಾವೆ, ಮಲ್ಟಿಪಲ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಫ್ಯಾಸಿಸಮ್ಮು ಮತ್ತು ಡಾಮಿನೆಂಟ್ ಐಡಿಯಾಲಜಿ, ಪ್ರಧಾನ ವಿಚಾರಧಾರೆ ಯಾವುದು, ಯಾರು ತಮ್ಮ ಅಧಿಕಾರದ ಕಬ್ಜಾ ತಗೊಳ್ಳೋದಕ್ಕೆ ಬಯಸ್ತಾರೆ ಅಂತಹ ಗುರುತುಗಳು ಮಲ್ಟಿಪಲ್ ಆಗ್ತಾ ಇದ್ದಾವೆ, ಹೆಚ್ಚಾಗ್ತಾ ಇದ್ದಾವೆ. ಜಾತ್ಯತೀತವಾಗಿರುವ, ಜೀವಪರವಾಗಿರುವ ಸಂಗತಿಗಳನ್ನು ನಾವು ಮಾತಾಡ್ತಾ ಇದ್ದೀವಿ, ಆದರೆ ಅದನ್ನು ಒಂದು ಮೆಟಫರ್ ಆಗಿ ರೂಪಿಸಿ ಜನರ ಮಧ್ಯದಲ್ಲಿ ತಲುಪಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆಯಾ ಅಂದರೆ ಪ್ರಯತ್ನಗಳು ಖಂಡಿತ ಇದೆ. ಒಂದು ಸ್ಥಳೀಯ ಪುರಾಣಗಳನ್ನು ತಗೊಂಡು ಹೇಳ್ತಾ ಇರುವಂಥದ್ದು, ಬೇರೆ ಬೇರೆ ಥರದ ಅಸ್ಮಿತೆಯನ್ನು ಸ್ಥಾಪಿಸುವಂಥದ್ದು ನಡೀತಾ ಇದೆ, ಆದರೆ ಈ ಪ್ರಮಾಣದಲ್ಲಿ ನಡೀತಾ ಇದೆಯಾ ಅಂತ ನೋಡಿದ್ರೆ ಕಡಿಮೆ. ಇನ್ನು ಬಹುತ್ವ
ಇರುವಂಥದ್ದನ್ನ ಏಕರೂಪೀಕರಣಗೊಳಿಸುವ ಕಡೆಗೆ ಅದು ನಡೀತಾ ಇದೆ. ಮಾರುಕಟ್ಟೆ ಕೂಡ ಇದರ ಜೊತೆ ಕೈ ಜೋಡಿಸಿದೆ. ಇದನ್ನು ನಾನು ಇನ್ನು ವಿಸ್ತರಿಸಕ್ಕೆ ಹೋಗಲ್ಲ. ಮತ್ತು ನಮ್ಮ ಸಂಕೇತಗಳು ಮತ್ತು ನಮ್ಮ ಭಾಷೆಯಲ್ಲಿ ಮಸ್ಕ್ಯುಲಿನಿಟಿ ರಾರಾಜಿಸ್ತಾ ಇದೆ. ಯಾರಾದರೂ ವಿರುದ್ಧವಾಗಿರೋ ಮಾತಾಡಿರೋ ಹೆಣ್ಣು ಮಗಳಿದ್ರೆ ಅವಳನ್ನು ಅತ್ಯಾಚಾರ ಮಾಡಬೇಕು ಅಂತಲೇ ಭಾಷೆ ಬಳಕೆ ಆಗೋದೇ ಅತ್ಯಾಚಾರ. ಬಿಚ್ ಅನ್ನೋ ಪದವನ್ನು ಯಾವುದೇ ಇದು ಮುಲಾಜಿಲ್ದಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವಂಥದ್ದನ್ನು ನೋಡ್ತೀವಿ. ಹಾಗೆ ಬೆಳಗ್ಗೆ ಹೇಳಿದ ಹಾಗೆ ಯುದ್ಧ ಪಿಪಾಸು ರಾಮ, ಮಸ್ಕ್ಯುಲರ್ ಆಗಿರುವಂತಹ ಆಂಜನೇಯ, ಇದನ್ನು ನೋಡ್ತಾ ಇದ್ದೀವಿ. ಹಾಗೆ ಎಷ್ಟೋ ಒಂದು ಮಾನವೀಯ ಮತ್ತು ಉದಾರವಾದಿ ನೆಲೆಯ ಐಡಿಯಾಲಜಿಗಳನ್ನು ಹೇಳಿರುವಂತಹ ಜನ ನಮ್ಮಲ್ಲಿ ವಿವೇಕಾನಂದರು ಇರ್ಬೋದು, ಅಥವಾ ಗಾಂಧೀಜಿ, ಅಥವಾ ಭಗತ್ ಸಿಂಗ್, ಕ್ರಾಂತಿಕಾರಕ್ಕೆ ವಿಷಯವನ್ನು ಹೇಳಿದಂಥ ಭಗತ್ ಸಿಂಗ್, ಇವರೆಲ್ಲರನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಇರುವ ರೀತಿ ನೋಡಿ, ಮತ್ತು ಅವರನ್ನು ಕೂಡ ಒಂದು ವೈಲೆಂಟ್ ಆಗಿ ಬಿಂಬಿಸ್ತಾ ಇರುವಂಥದ್ದನ್ನು ನೋಡಿ. ಅಲ್ಲಿ ಸಿಲೆಕ್ಟಿವ್, ವಿವೇಕಾನಂದರು ಏನು ಹೇಳಿದರು ಅಲ್ಲಿ ಬಹಳ ಸಿಲೆಕ್ಟಿವ್ ಆಗಿ ತಗೋತಾ ಇದ್ದಾರೆ ಅವರು. ಅಂದರೆ ಹಿಂದೂ ಧರ್ಮದ ಬಗ್ಗೆ ಅವರು ಚಿಕಾಗೋದಲ್ಲಿ ಮಾಡಿದ ಭಾಷಣ, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಆ ಥರದ ಒಂದು 3-4 ವಿಚಾರಗಳನ್ನು ಮಾತ್ರ ತಗೊಂಡು ಮತ್ತೆ ಮತ್ತೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಹೊರತು, ವಿವೇಕಾನಂದರು ನಮ್ಮ ದೇಶದ ಜಾತಿ ವ್ಯವಸ್ಥೆ ಬಗ್ಗೆ ಏನು ಹೇಳಿದ್ದಾರೆ, ನಮ್ಮ ಹಿಂದೂ ಧರ್ಮಕ್ಕೆ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನೋದು ಹೇಗೆ ಕಳಂಕವನ್ನು ಉಂಟು ಮಾಡಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಅದನ್ನು ಬಹಳ ಜಾಣತನದಿಂದ, ಅದನ್ನು ನಾನು ಆಗಲೇ ಹೇಳಿದ ಹಾಗೆ ಯಾವುದನ್ನು ಮುನ್ನೆಲೆಗೆ ತರಬೇಕು ಮತ್ತು ಯಾವುದನ್ನು ಸೈಡಿಗೆ ತರಬೇಕು, ಮರಿಬೇಕು, ಜನರ ಪ್ರಜ್ಞೆಯಿಂದ ಅದು ನಿಧಾನಕ್ಕೆ ಫೇಡ್ ಆಗಬೇಕು, ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವಂಥದ್ದನ್ನು ಮಹಾತ್ಮ ಗಾಂಧೀಜಿಯವರನ್ನು ಕೇವಲ ಸ್ವಚ್ಛ ಭಾರತ್ಗೆ ಸೀಮಿತ ಮಾಡಿರುವಂತಹ ಒಂದು ಇದು. ಮತ್ತು ಅದು ಸ್ವಚ್ಛ ಭಾರತ್ ಅನ್ನೋದು ನನಗೆ ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಂತಂದರೆ, ಇದು ಎಲ್ಲೋ ಒಂದು ಹಿಡನ್ ಆಗಿ ಇದರೊಳಗೆ ಎತ್ನಿಕ್ ಕ್ಲೆನ್ಸಿಂಗ್ನ ಒಂದು ವಾಸನೆ ಕಾಣ್ತಾ ಇದೆ ಆ ಸ್ವಚ್ಛ ಭಾರತ್ ಅನ್ನೋ ಇದರ ಒಳಗೆ. ಅದು ಗಾಂಧಿ ಹೇಳಿರುವ ವಿಚಾರ ಏನು, ವಿತ್ ಆಲ್ ಡಿಫ್ರೆನ್ಸಸ್, ಆದರೂ ಕೂಡ ಈ ಥರದ್ದನ್ನು ಇಲ್ಲಿಗೆ ರೆಡ್ಯೂಸ್ ಮಾಡುವಂತಹ ಒಂದು ಆತಂಕಕಾರಿ ಸಂಗತಿ ನಾವಿಲ್ಲಿ ನೋಡ್ತೀವಿ. ಅಕ್ಕ ಮಹಾದೇವಿ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಗೆ ಕೇಸರಿ ಬಟ್ಟೆ ಹಾಕಿಬಿಟ್ಟು ಗುಡಿ ಒಳಗಡೆ ಕೂರಿಸ್ಬಿಟ್ಟಿದ್ದಾರೆ. ನಮಗೆ ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ನಮ್ಮ ಊರುಗಳಲ್ಲಿರುವ ದುಗ್ಗಮ್ಮ ಅಥವಾ ಇನ್ನೊಂದು ಯಾವ ದೇವಿ, ಅವ್ರನ್ನೆಲ್ಲರನ್ನೂ ಕೂಡ, ಅಥವಾ ಎಲ್ಲ ಬೇರೆ ಬೇರೆ ಶಿವ ದೇವಸ್ಥಾನ ಇರ್ಬೋದು ಅಥವಾ ಕೃಷ್ಣಂದಿರ್ಬೋದು, ಎಲ್ಲವನ್ನೂ ಕೂಡ ಹೇಗೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಸ್ಯಾನ್ಸ್ಕ್ರಿಟೈಸೇಷನ್ ಆಗಿದೆ, ವೈದಿಕೀಕರಣ ಆಗಿದೆ, ದುರ್ಗಾ ಪರಮೇಶ್ವರಿ ಆಗಿಬಿಟ್ಟಿದ್ದಾಳೆ, ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಆಗಿಬಿಟ್ಟಿದ್ದಾಳೆ. ಒಂದು ಸಮುದಾಯಗಳಿಗೆ ಇನ್ಫೀರಿಯಾರಿಟಿ ಮೂಡಿಸುವ ರೀತಿಯಲ್ಲಿ ಈ ಥರದ್ದನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಕಡೆ ತಾಯ್ತನ ಹಾಗೆ ಹೀಗೆ ಹೆಣ್ಣು ಮಕ್ಕಳು ಮಾತೃಸ್ವರೂಪಿಗಳು ಅಂತ ಹೇಳುವ ಇವರ ನೆರೆಟಿವ್ಗಳೇ ಚಾಮುಂಡಿ, ಕಾಳಿ, ದುರ್ಗೆಯ ಮೆಟಫರ್ಗಳನ್ನು ಎತ್ತಿ ಹಿಡಿದು ಮೇಡಮ್ ನಿನ್ನೆ ಹೇಳಿದ ಹಾಗೆ ಮಹಿಳೆಯರನ್ನು ಕೋಮುವಾದಕ್ಕೆ ಪ್ರೇರೇಪಿಸ್ತಾ ಇದೆ. ಇವತ್ತು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ ಮನೆ ಮನೆಗೆ ಬಂದಿರುವಂಥ ಹೆಣ್ಣು ಮಕ್ಕಳು ಅವರೆಲ್ಲರೂ ಕೂಡ ಕೋಮುವಾದವನ್ನು ಪ್ರತಿಪಾದಿಸುವಂಥವ್ರು ಆಗ್ಬಿಟ್ಟಿದ್ದಾರೆ. ಅದು ಒಂದು ಕಡೆ ಮಾತೃಶಕ್ತಿ, ತಾಯ್ತನ ಎಲ್ಲವನ್ನೂ ಒಂದು ಒಳಗೊಳ್ಳುವಂಥದ್ದು ಅಂತ ಹೇಳೋ ಸಂದರ್ಭದಲ್ಲೇ ಈ ಥರ ಹೆಣ್ಣು ಮಕ್ಕಳನ್ನು ಆಯುಧವಾಗಿ ವೆಪನೈಸೇಷನ್ ಮಾಡ್ಕೋತಾ ಇರೋದಿದೆಯಲ್ಲ, ಇದು ತುಂಬ ಒಂದು ಆತಂಕಕಾರಿಯಾದ ಸಂಗತಿ. ಹಾಗೆ ಬೈನರಿಯಾಗಿ ಎಲ್ಲವನ್ನು ಬೈನರಿ ಆಗಿರಿಸೋದು, ಹಿಂದೂ ಮುಸ್ಲಿಂ, ಕಪ್ಪು ಬಿಳುಪು, ಈ ಥರದ ಒಂದು ಬೈನರಿಯ ನೆಲೆಯಲ್ಲಿ ಈ ಥರದ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಅನ್ನೋದು ನಮ್ಮಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತೀವಿ. ಬಟ್ ಇದನ್ನು ಎದುರಾಗೋದಕ್ಕೆ ಬೇಕಾದಂತಹ ಸಿದ್ಧತೆ ಅಥವಾ ಒಂದು ಕಾರ್ಯತಂತ್ರ ರೂಪಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ, ನಾನು ಇದನ್ನು ಇಲ್ಲ ನಮ್ಮ ಉಗ್ರ ಎಡಪಂಥೀಯ ನಿಲುವೇ ಕಾರಣ ಅಂತನೋ, ಅಥವಾ ಇದು ಅಕಾಡೆಮಿಕ್ ವಲಯದಲ್ಲಿ ಸೀಮಿತವಾಗಿದೆ ಅಂತ ಅನ್ನೋ ಆಚೆಗೆ ನಮ್ಮ ಒಟ್ಟಾರೆ ನಮ್ಮ ಸಮುದಾಯದಲ್ಲಿ, ಅದು ಬರೀ ಭಾರತಕ್ಕೆ ಸಂಬಂಧಪಟ್ಟ ಹಾಗಲ್ಲ, ಇಡೀ ಜಾಗತಿಕ ಸಂದರ್ಭದಲ್ಲೂ ಕೂಡ ಒಂದು ಥರದ ಇಂಟೆಲೆಕ್ಚುಲಿಸಮ್ ಬಗ್ಗೆ ಒಂದು ಅವಗಣನೆ ನಮ್ಮಲ್ಲಿ ಮೂಡ್ತಾ ಇದೆ. ಅದು ಒಂದು ವಿಚಾರದ ಮೂಲಕನೇ ಎದುರಾಗೋದು, ಅಥವಾ ಒಂದು ವಿಚಾರವನ್ನು ಜನರ ಕಡೆಗೆ ತಗೊಂಡು ಹೋಗೋದಕ್ಕೆ ಸಾಧ್ಯವಾಗದಿರುವ ಸ್ಥಿತಿ, ಅದು ಒಂದು ರೀತಿಯ ವೈಯಕ್ತಿಕವಾದ ಮಿತಿ ಆಗಿರೋ ಹಾಗೆ ಸಮಾಜದಲ್ಲಿ ಆಗಿರುವ ಬದಲಾವಣೆಯಿಂದಾಗಿ ಅದು ಮಾಡೋಕ್ಕಾಗದೇ ಇರುವ ಸ್ಥಿತಿ ಕೂಡ ನಮಗೆ ಕಾಣಿಸುತ್ತೆ. ಆದರೆ ನೀವು ಯುರೋಪ್ನಲ್ಲಿ ನೋಡಿದ್ರೆ ಅಥವಾ ಭಾರತದಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಚಳುವಳಿಗಳಿಗೂ ಮತ್ತು ಇಂಟೆಲೆಕ್ಚುಯಲ್ಸ್ಗೂ ಕೂಡ ಒಂದು ಆರ್ಗ್ಯಾನಿಕ್ ಸಂಬಂಧ ಇರುವಂಥದ್ದನ್ನು ನಾವು ಕೂಡ ನೋಡಿದ್ದೀವಿ. ಆದ್ದರಿಂದ ಈ ಥರದ ಒಂದು ಸಂದರ್ಭದಲ್ಲಿ ಇದನ್ನು ನಮಗೆ ಎದುರಾಗೋದಕ್ಕೆ ಸಾಧ್ಯವಾಗದಿರೋದಕ್ಕೆ ನಮಗೆ ಏನು ಕಾರಣ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ಮೇಲೆ ನಾನು ನೇರವಾಗಿ ಜೆಂಡರ್ ವಿಷಯಕ್ಕೆ ಬರೋದಾದರೆ, ಜೆಂಡರ್ ಅಂತ ಅನ್ನೋದೇ ಒಂದು ಕಲ್ಚರಲ್ ಕನ್ಸ್ಟ್ರಕ್ಟ್, ಒಂದು ಜೈವಿಕವಾದ ಒಂದು ಸಂಗತಿಯನ್ನು
ನಾವು ಹೆಣ್ಣು ಬೆಳೀತಾ ಬೆಳೀತಾ ಅಥವಾ ಗಂಡು ಬೆಳೀತಾ ಬೆಳೀತಾ ಅವರನ್ನು ಹೆಣ್ಣಾಗಿಸುವುದು ಮತ್ತು ಗಂಡಾಗಿಸುವುದರ ಒಳಗೇನೆ ಸಾಂಸ್ಕೃತಿಕವಾದ ಮೌಲ್ಯಗಳನ್ನು ಹೇಳ್ತಾ ಹೋಗ್ತೀವಿ. ಹೆಣ್ಣಿನ ಐಡೆಂಟಿಟಿಯನ್ನು ರೂಪಿಸೋದೇ ಸಮಾಜ. ನಿನ್ನಲ್ಲಿ ಇಂಥ ಗುಣಗಳಿದ್ರೆ ನೀನು ಹೆಣ್ಣು, ತಾಳ್ಮೆ ಇರಬೇಕು, ಇನ್ನೊಂದಿರಬೇಕು, ಮತ್ತೊಂದಿರಬೇಕು. ಗಂಡು ಅಂದರೆ ಅವನು ದುಡಿಬೇಕು, ಅವನು ಯಾರಾದರೂ ಬಂದರೆ ಫೈಟಿಂಗ್ ಮಾಡಬೇಕು, ಇಷ್ಟು ಭಾರವನ್ನು ಎತ್ತೋ ಹಾಗಿರಬೇಕು ಅಂತ ಅನ್ನುವ ರೀತಿಯಲ್ಲಿ ನಾವು ಸೋಷಲೈಸ್ ಮಾಡ್ತೀವಿ. ಈ ಸಾಂಸ್ಕೃತಿಕ ಸಂರಚನೆ, ಇದು ಸಾಂಸ್ಕೃತಿಕ ಸಂರಚನೆ. ಹಾಗಾಗಿ ಹೆಣ್ಣಿನ ಐಡೆಂಟಿಟಿ ಅಥವಾ ಗಂಡಿನ ಐಡೆಂಟಿಟಿಯನ್ನು ರೂಪಿಸೋದೇ ನಮ್ಮ ಸಮಾಜ ಅಥವಾ ನಮ್ಮ ಸಂಸ್ಕೃತಿ ಅಂತ ನೋಡಿದಾಗ ಇದು ಸಣ್ಣದಿಂದನೇ ಇಂಬ ಮಾಡ್ಕೊಂಡು ಬಂದಿರುವಂಥ ವಿಚಾರ. ನನ್ನ ಗುರುಗಳಾದ ರಾಮಸ್ವಾಮಿ ಸರ್ ಯಾವಾಗಲೂ ಹೇಳೋರು ಏನಂದರೆ, ಹೆಣ್ಣು ಅಂತಂದರೆ ಸಂಸ್ಕೃತಿಯನ್ನು ನೇತು ಹಾಕ್ಕೊಳ್ಳೋ ಗೂಟ ಅಂತ, ಸಂಸ್ಕೃತಿಯ ರಕ್ಷಕಳು ಅವಳು ಅಂತ. ಈಗ ಸೀರೆ ಉಟ್ಕೊಂಡಿಲ್ಲ, ಸಂಸ್ಕೃತಿ ಹಾಳಾಗ್ತಿದೆ. ಬೊಟ್ಟ ಹಾಕ್ಕೊಂಡಿಲ್ಲ, ಸಂಸ್ಕೃತಿ ಹಾಳಾಗ್ತಿದೆ. ಗಂಡಂಗೆ ಅಡುಗೆ ಮಾಡಿ ಹಾಕ್ತಿಲ್ಲ, ಸಂಸ್ಕೃತಿ ಹಾಳಾಗ್ತಿದೆ. ಅವನೊಬ್ಬ ಜಡ್ಜು ಹೆಣ್ಣು ತಾಳಿ ಹಾಕ್ಕೊಂಡಿಲ್ಲ, ಅದಕ್ಕೆ ಅವನು ಗಂಡ ಡೈವರ್ಸ್ ಕೇಳಕ್ಕೆ ಬಂದಿದಾಗ ನೀನು ತಾಳಿ ಹಾಕ್ಕೊಂಡಿಲ್ಲ, ಮತ್ತು ಅವನು ಹೆಂಗೆ ನಿನ್ನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಕೇಳಿರುವಂಥ ಉದಾಹರಣೆಗಳು ಇದ್ದಾವೆ. ಸೊ ಹೀಗಾಗಿ ಸಂಸ್ಕೃತಿ ಅಂತ ಅನ್ನೋದರ ಭಾರವನ್ನು ಹೊತ್ಕೋಬೇಕಾಗಿರುವವಳು ಹೆಣ್ಣು, ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರೋಳು ಹೆಣ್ಣು ಅಂತ ಅನ್ನೋದು ನಮ್ಮಲ್ಲಿ ಬಲವಾಗಿ ಬೇರೂರ್ಕೊಂಡಿರುವಂಥ ಸಂಗತಿ. ಬಹುಶಃ ಅದು ಅವತ್ತಿನಿಂದ ಇವತ್ತಿನವರೆಗೂ ಯಾವಾಗ ಅಲೆಮಾರಿ ಸಮುದಾಯ ಆಗಿದ್ದಂತಹ ಮನುಷ್ಯರು ನೆಲೆಯೂರಿ ಕೃಷಿಯನ್ನು ಮಾಡೋಕ್ಕೆ ಶುರು ಮಾಡಿದ್ರು, ಆಗ ಕುಟುಂಬದ ಪರಿಕಲ್ಪನೆ ಬಂದಾಗ ಪಾಲನೆ ಪೋಷಣೆಯ ಹೊಣೆಗಾರಿಕೆ ಹೆಣ್ಣಿಗೆ, ಹಾಗೆ ಒಡೆತನದ ಕಲ್ಪನೆ ಬಂತು, ಮತ್ತು ಹೆಣ್ಣನ್ನು ಒಂದು ಭೋಗ ವಸ್ತುವಾಗಿ ನೋಡುವ ಪರಿಕಲ್ಪನೆ ಬಂತಲ್ವಾ, ಅಲ್ಲಿಂದ ಇಲ್ಲಿನವರೆಗೂ ಬಹುಶಃ ನಮ್ಮ ಗ್ರಹಿಕೆಯಲ್ಲಿ ಅಂಥ ಮಹತ್ತರವಾದ ಬದಲಾವಣೆ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ನಮ್ಮಲ್ಲಿ ಆಮೇಲೆ ರೂಪುಗೊಂಡ ರಾಷ್ಟ್ರೀಯವಾದಿ ಕಲ್ಪನೆಯ ಹೆಣ್ಣಾಗಿರ್ಬೋದು, ಅಥವಾ ಜಾಗತೀಕರಣದ ಸಂದರ್ಭದಲ್ಲಿ ರೂಪುಗೊಂಡಂಥ ಹೊಸ ಮಹಿಳೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಥರದ ಛದ್ಮವೇಷದಲ್ಲಿದ್ದಾರೆ ಅಷ್ಟೇ. ಅದೇ ಮಾದರಿ ಇದೆಯಲ್ಲ, ರಾಷ್ಟ್ರೀಯವಾದಿ ಒಂದು ಡಿಸ್ಕೋರ್ಸ್ ರೂಪಿಸಿರುವ ಆರ್ಯ ಕುಲಾಂಗನೆ, ಗೃಹವಾದಿನಿ, ಗೃಹಲಕ್ಷ್ಮಿ, ಅದರ ಒಳಗೂ ಕೂಡ ಅದೇ ವ್ಯಾಲ್ಯೂಸ್ ಇರೋದು. ಅಥವಾ ಮಾರುಕಟ್ಟೆ ರೂಪಿಸಿರುವ ಒಂದು ಹೊಸ ಮಹಿಳೆ ಇದ್ದಾಳಲ್ಲ, ಮಲ್ಟಿ ಟಾಸ್ಕಿಂಗ್ ಮಹಿಳೆ ಇದ್ದಾಳಲ್ಲ, ಅವಳು ಒಳಗೂ ಕೂಡ ಇದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇರೋದು. ಬಟ್ ನೋಡೋಕ್ಕೆ ಮಾತ್ರ ಅವೆಲ್ಲ ಬೇರೆಯಾಗಿ ಬಹಳ ಒಂದು ಕಡೆ ತುಂಬ ಗೌರವಿಸ್ತಾ ಇದ್ದೀವಿ ಅವಳನ್ನು ಅನ್ನೋ ಥರದಲ್ಲಿ, ಇನ್ನೊಂದ್ಸತಿ ಇವಳು ತುಂಬ ಶಕ್ತ ಮತ್ತು ಸ್ಟ್ರಾಂಗ್ ಮಹಿಳೆ ಅನ್ನೋ ಥರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಹೀಗಾಗಿ ನಾನು ಅದನ್ನು 4 ಭಾಗಗಳಲ್ಲಿ ಇದನ್ನು ನಾನು ನೋಡೋದಕ್ಕೆ ಬಯಸ್ತೀನಿ. ಈಗ ಆಹಾರ, ಬಟ್ಟೆ, ಪ್ರೀತಿ, ಮದುವೆ, ಮಕ್ಕಳು, ದೇವರು, ಎಲ್ಲ ವಿಷಯದಲ್ಲೂ ಕೂಡ ಇವತ್ತು ಪ್ರಭುತ್ವ ಅನ್ನೋದು ಮೂಗು ತೂರಿಸಿದೆ. ಇದರ ಮೊದಲನೇ ಏಟು ಬೀಳೋದೆ ಹೆಣ್ಮಕ್ಳ ಮೇಲೆ. ಮದುವೆ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ದೇವ್ರ ವಿಷಯದಲ್ಲಾಗಿರ್ಬೋದು, ಪ್ರೀತಿ ವಿಷಯದಲ್ಲಾಗಿರ್ಬೋದು. ಸೊ ಇದರ ಏಟು ಮೊದಲಿಗೆ ಬೀಳೋದೆ ಹೆಣ್ಮಕ್ಳ ಮೇಲೆ ಅಂತ ನನಗನ್ಸುತ್ತೆ. ಯಾಕಂದರೆ ಅಧಿಕಾರ ಅಂತ ಅನ್ನೋದು ಪಿತೃ ಪ್ರಾಧಾನ್ಯವನ್ನು ಬಿಟ್ಟಿಲ್ಲ. ಅದು ಯಾವ ಬಗೆಯ ಅಧಿಕಾರ ಆಗಿರಲಿ, ಜಾತಿಯೇ ಆಗಿರಲಿ ಅಥವಾ ಒಂದು ವರ್ಗದ ಇದು ಇರಲಿ, ಅದು ಪಿತೃ ಪ್ರಾಧಾನ್ಯವನ್ನು ಬಿಟ್ಟಿಲ್ಲ ಆಗಿರೋದ್ರಿಂದ ಇದನ್ನು ನಾವು ಒಟ್ಟಿಗೆ ಹೀಗೆ ನೋಡಬೇಕು ಅಂತ ನಂಗೆ ಅನಿಸುತ್ತೆ. ಜಾಗತಿಕ ಮಾರುಕಟ್ಟೆ ಒಂದು ಹೊಸ ಮಹಿಳೆ ಮತ್ತು ಆಧುನಿಕ ಮಹಿಳೆಯ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಕೊಟ್ಟಿದೆ. ಬೇಂದ್ರೆ ಅವರು ತಮ್ಮ ಚಿಗರಿಗಂಗಳ ಚೆಲುವೆಯಲ್ಲಿ ಹೇಳ್ತಾರಲ್ಲ, ಅವಳು ಒಡವೆ ಅಂತ ನಾವು ನೋಡ್ತಾ ಇದ್ದೀವಿ, ಅವಳು ಒಡವಿಯಲ್ಲೋ ಮಗನ ಉಸಿರಿದ್ದೊಡಲು ಅಂಥೇಳಿ. ಆದರೆ ನಮ್ಮ ಜಾಗತೀಕರಣ ಏನಿದೆ, ಮಾರುಕಟ್ಟೆ ಏನಿದೆ, ಅದು ಹೆಣ್ಣನ್ನು ಒಡವೆ ಅಂತಲೇ ನೋಡ್ಕೊಂಡು ಬಂದಿದೆ. ಮತ್ತು ನೀವು ಮೀಡಿಯಾದಲ್ಲಿ ಅಥವಾ ಧಾರಾವಾಹಿಗಳಲ್ಲಿ, ಜಾಹೀರಾತುಗಳಲ್ಲಿ ಡೆಪಿಕ್ಟ್ ಆಗ್ತಾ ಇರೋ ಮಹಿಳೆ ಕೂಡ ಹಾಗೆ ಪ್ಲಾಸ್ಟಿಕ್ ಮಹಿಳೆ. ಅದ್ರ ಅಂದರೆ ಒಂದು ಪ್ಲಾಸ್ಟಿಕ್ ಅಂದರೆ ಲೈಕ್ ಪರ್ಫೆಕ್ಟ್, ಏನು ಅದರಲ್ಲಿ ನೀವು ಮಾಡೋಕ್ಕಾಗಲ್ಲ. ಆದರೆ ಆಳಕ್ಕೆ ಹೋಗಿ ಅವಳ ಭಾವನೆ ಏನು ಅನ್ನೋದನ್ನು ಬಗೆದು ನೋಡುವಂತಹ ದರ್ದ ಅವ್ರಿಗಿಲ್ಲ. ಅವ್ರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಅಂತ. ಅದು ಯಾವುದೋ ಒಂದು ಸಫೋಲದು ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ಅವಳು ಇರ್ತಾಳೆ ನೋಡಿ, ಈ ಕಡೆ ಶಾವಿಗೆ ಉಪ್ಪಿಟ್ಟು ಇಟ್ಕೊಂಡಿರ್ತಾಳೆ, ಒಂದು 4-5 ಕೈ ಇರುತ್ತೆ, ಒಂದು ಕಡೆಯಲ್ಲಿ ದೋಸೆ ಇರುತ್ತೆ, ಒಂದು ಕಡೆಯಲ್ಲಿ ವಡೆ ಇರುತ್ತೆ, ಒಂದು ಕಡೆಯಲ್ಲಿ ಇದಿರುತ್ತೆ, ಹಿಂಗೆ 4-5 ಕೈ ದುರ್ಗೆ ಥರ. ಆ ಥರದ ಒಂದು ಕಾನ್ಸೆಪ್ಟ್. ಹೊರಗೂ ದುಡ್ದು ಒಳಗೂ ದುಡ್ದು ಕಷ್ಟಪಡ್ತಾ ಇರೋ ಹೆಣ್ಮಗಳಿದ್ದಾಳೆ, ಅವಳಿಗೆ ವಿಮೆನ್ ಹಾರ್ಲಿಕ್ಸ್ ನೀವು ಕುಡೀರಿ ಅಂತ. ನೀನು ಒಳಗೂ ದುಡಿತಾ ಇದೆಯಾ, ಹೊರಗೂ ದುಡಿತಾ ಇದೆಯಾ, ನಿಂಗೆ ಕಷ್ಟ ಆಗ್ತಿದೆ, ನೀನು ರಿಲ್ಯಾಕ್ಸ್ ಮಾಡು ಅಂತಲ್ಲ, ನೀನು ದುಡಿತಿದೆಯಾ, ಸೊ ಹಾರ್ಲಿಕ್ಸ್ ಕುಡಿ, ನಿನಗೆ ಇನ್ನೂ ಶಕ್ತಿ ಬರುತ್ತೆ ಅನ್ನೋ ಸೂಪರ್ ವುಮನ್ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ನಮಗೆ ಒಂದು ಗೊತ್ತಿಲ್ಲ. ಈಗ ನಾವಿಷ್ಟೆಲ್ಲ ಕುಡಿ ಮಾತಾಡೋ ಸಂದರ್ಭದಲ್ಲೂ, ಪ್ರಜ್ಞಾಪೂರ್ವಕವಾಗಿ ಗೊತ್ತಿದ್ದ ಸಂದರ್ಭದಲ್ಲೂ ನಮಗೆ ಗೊತ್ತಿಲ್ಲದಂಗೆ ಅವನ್ನ ನಾವು ಇಂಬೈಬ್ ಮಾಡ್ಕೊಂಡಿದ್ದೀವಿ. ಅದರಿಂದ ಈ ಅವಲೋಕನ ಅನ್ನೋದು ನಮ್ಮೊಳಗಿಂದನೇ ಶುರುವಾಗಬೇಕು. ಹಾಗಾಗಿ ಇದನ್ನು ನಾವು ಮಾಡ್ತೀವಿ.
ಹಾಗೆ ಯಾವ ಥರದ ಒಂದು ಆದರ್ಶ ಮಹಿಳೆಯನ್ನ ಅಲ್ಲಿ ಎತ್ತಿ ಹಿಡಿತಾ ಇದ್ದಾರೆ ಅಂತಂದ್ರೆ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳಿಗೆ ಅಡ್ಜಸ್ಟ್ ಆಗುವಂತಹ ಅಥವಾ ಯಾವುದನ್ನ ಪುರುಷ ಮಾಡಬಹುದಾದ ಕೆಲಸ ಅದನ್ನ ಮಹಿಳೆನೂ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಅವಳನ್ನ ಸ್ಟ್ರಾಂಗ್ ಅಂತ ಗುರುತಿಸ್ತಾರೆ. ವಾಷಿಂಗ್ ಪೌಡರ್ ನಿರ್ಮಾ ಅದು ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು, ನನಗೆ ಅದು ಭಾಳ ಇಷ್ಟ ಆಗೋದು. ಇತ್ತೀಚೆಗೆ ಯಾಕೋ ನನಗೆ ಅದು ಇಷ್ಟ ಆಗ್ತಿಲ್ಲ. ಅಲ್ಲಿ ಒಂದು ಇದು ಕಾರಲ್ಲಿ ಹೋಗ್ತಾ ಇರ್ತಾರೆ, ಕೆಸರಲ್ಲಿ ಕಾರ್ ಸಿಕ್ಕಾಕೊಳ್ಳುತ್ತೆ. ಅವಾಗ 4 ಜನ ಹೆಣ್ಮಕ್ಳು ಬಂದು ಕಾರ್ನ ತಳ್ತಾರೆ. ಆಮೇಲೆ ಹಿಂಗೆ ವೇಲನ್ನ ಹಿಂಗೆ ಹಾಕ್ಕೊಂಡು ಎಂಥದ್ದು ಪ್ರಿಯಾಲ್ ಅಲ್ಲ ಎಂಥದ್ದು ಆ್ಯಂಡ್ ಇದಂತ ಬರುತ್ತೆ, 4 ಹೆಸರು ಬರುತ್ತೆ ಹೆಣ್ಮಕ್ಳದು, ವಾಷಿಂಗ್ ಪೌಡರ್ ನಿರ್ಮಾ ಅಂತ. ಒಂದು ಎಷ್ಟು ಶಕ್ತ ಮಹಿಳೆ. ನಾವು ಅಂದರೆ ಪ್ರೆಸ್ಟೀಜನ್ನು ಪ್ರೀತಿಸುವವರು ಹೆಂಡತಿಯನ್ನು ಪ್ರೀತಿಸ್ತಾರೆ ಅನ್ನೋ ಅಂಥರದ್ದು ಅಡ್ವರ್ಟೈಸ್ ನೋಡಿದ್ವಲ್ಲ. ಹಾಗೆ ನೋಡೋ ಟೈಮ್ನಲ್ಲಿ ನಮಗೆ ಅದು ಸಿಟ್ಟು ಬರ್ತಾ ಇತ್ತು. ಒಂಥರ ಏನಿದು, ಇವನೇ ಹೋಗಿ ಕುಕ್ಕರ್ ಇಟ್ಕೋಬೋದಲ್ಲ, ಹೆಂಡತಿಗೆ ಪ್ರೆಸ್ಟೀಜ್. ನಾನು ಪ್ರೆಸ್ಟೀಜ್ ಕುಕ್ಕರ್ ತಗೋಬೋದು, ನಾನು ದುಡಿತಾ ಇದ್ದೀನಿ, ನನಗೇನು ಗಂಡ ಪ್ರೆಸ್ಟೀಜ್ ಕುಕ್ಕರ್ ತರೋ ಅವಶ್ಯಕತೆ ಇಲ್ಲ, ನಾನು ಪ್ರೆಸ್ಟೀಜ್ ಕುಕ್ಕರ್ ತಗೋತೀನಿ. ಇವ್ರು ತಂದ್ಕೊಟ್ಟು ಆ ಥರ ತೋರ್ಸೋದು ಏನಿದೆ ಅಂತ ನನ್ನಂತಹ ಏನು ಕುತರ್ಕ ಹುಡುವಂಥ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾಗ ಇಂಥ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಅಡ್ವರ್ಟೈಸ್ಮೆಂಟ್ ನಮಗೆ ಭಾಳ ಖುಷಿ ಅನ್ನಿಸ್ತಾ ಇತ್ತು. ಓ ನೋಡಿ ಹೆಣ್ಮಕ್ಳನ್ನ ಇಷ್ಟು ಸ್ಟ್ರಾಂಗ್ ಆಗಿ ಚಿತ್ರಿಸಿದ್ದಾರೆ. ಈಗ ಅನ್ನಿಸ್ತಿದೆ ಅವಳು ಒಬ್ಬ ಯಶಸ್ವಿ ಮಹಿಳೆ ಅಂತ ಪ್ರೂವ್ ಮಾಡಬೇಕಾದ್ರೆ ಅವಳು ಮಸ್ಕ್ಯುಲರ್ ಸ್ಟ್ರೆಂತ್ ಮೂಲಕ ದೂಕ್ಬೇಕು. ಎಗೈನ್ ಅದು ಯಾವುದನ್ನ ಏನು ಮಾಡಬೇಕು, ಅವಳು ಏನನ್ನ ಮಾಡಬೇಕು, ಅವಳು ಇರುವ ರೀತಿನಲ್ಲೇ ಅವಳನ್ನು ನಾವು ಒಪ್ಕೊಳ್ಳೋಕೆ ಆಗಲ್ವಾ ಅನ್ನುವ ಈ ಮಾರುಕಟ್ಟೆ ಇದೆಯಲ್ಲ, ಅದು ಒಂದು ರೀತಿನಲ್ಲಿ ನೀವು ಇಂಥ ವ್ಯವಸ್ಥೆ ಒಳಗಡೆ ನಿಮ್ಮ ನಡವಳಿಕೆಗಳು ಅಥವಾ ನಿಮ್ಮ ಶಕ್ತಿ ಒಗ್ಗುವ ಹಾಗಿದ್ರೆ ಅದನ್ನು ನಾವು ಗೌರವಿಸ್ತೀವಿ. ಅದರ ಆಚೆಗೆ ಅದನ್ನು ಇನ್ಕ್ಲೂಡ್ ಮಾಡುವ ಒಳಗೊಳ್ಳುವಂಥ ಬಗ್ಗೆ ನಮಗೆ ಅಲ್ಲಿ ಕಾಣೋದಿಲ್ಲ. ಹಾಗೆ ನೀವು ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀರಾ, ಸಾನಿಯಾ ಮಿರ್ಜಾ ಇಂಟರ್ವ್ಯೂ, ಇಂದ್ರಾ ನ್ಯೂ ಇಂಟರ್ವ್ಯೂ, ಎಲ್ಲದರಲ್ಲೂ ಕೂಡ ಹೆಣ್ಮಕ್ಳಿಗೆ ಕೇಳೋ ಪ್ರಶ್ನೆ ಮನೆಯನ್ನು ಮತ್ತು ಕುಟುಂಬವನ್ನು ನೀವು ಹೇಗೆ ನಿಭಾಯಿಸ್ತೀರಾ, ಇದು ನಿಮ್ಮ ಪ್ರೊಫೆಷನನ್ನು ಹೇಗೆ ನಿಭಾಯಿಸ್ತೀರಾ. ಸಾನಿಯಾ ಮಿರ್ಜಾ ಅಂತ ಕಾಣುತ್ತೆ, ಅವಳು ತಿರುಗಿಸಿ ಪ್ರಶ್ನೆ ಕೇಳ್ತಾರೆ ರಾಜೀವ್ ಸರ್ದೇಸಾಯಿಗೆ. ಇದೇ ಪ್ರಶ್ನೆಯನ್ನು ನೀವು ಒಬ್ಬ ಗಂಡಸು ಕ್ರಿಕೆಟ್ ಪ್ಲೇಯರ್ ಇರ್ತಾನಲ್ಲ ಅವನಿಗೆ ಕೇಳ್ತೀರಾ. ಶಿ ಈಸ್ ಅ ಸಕ್ಸಸ್ಫುಲ್ ಟೆನ್ನಿಸ್ ಪ್ಲೇಯರ್, ಅವಳಿಗೆ ನೀವು ಇಂಟರ್ವ್ಯೂನಲ್ಲಿ ಕೇಳ್ತೀರಾ ಮನೆ ಮತ್ತು ನಿಮ್ಮ ಪ್ರೊಫೆಷನನ್ನು ಹೇಗೆ ನಿರ್ವಹಿಸ್ತೀರಾ ಅಂತ. ಅದೇ ಒಬ್ಬ ಗಂಡು ಪ್ಲೇಯರ್ ಬಂದು ಅಲ್ಲಿ ಇಂಟರ್ವ್ಯೂ ಕೂತ್ರೆ ನೀವು ಮನೆ ಮತ್ತು ಪ್ರೊಫೆಷನನ್ನು ಹೇಗೆ ನಿರ್ವಹಿಸ್ತೀರಾ ಅಂತ ನೀವು ಕೇಳ್ತೀರಾ ಅಂತ ತಿರುಗಿಸಿ ಪ್ರಶ್ನೆ ಮಾಡ್ತಾಳೆ. ಸೊ ನಮ್ಮ ಮಾಧ್ಯಮಗಳು, ಜಾಗತೀಕರಣವೂ ಕೂಡ ಇದೇ ಥರದ ಒಂದು ಮಾದರಿಗಳನ್ನು, ಮಹಿಳಾ ಮಾದರಿಗಳನ್ನು ಕಟ್ಟಿಕೊಡ್ತಾ ಇದ್ದಾವೆ. ಅದನ್ನು ಸರಕಾಗಿ ನೋಡ್ತಾ ಇದ್ದಾರೆ, ದುಡಿಯುವ ಯಂತ್ರವಾಗಿ ನೋಡ್ತಾ ಇದ್ದಾರೆ. ಆಕರ್ಷಣೆಗೆ ದೀವ, ಒಂದು ಶೇವಿಂಗ್ ಕ್ರೀಮ್ನ ಅಡ್ವರ್ಟೈಸ್ಮೆಂಟ್ಗೂ ಕೂಡ ಒಬ್ಬ ಹೆಣ್ಣಿನ ಅರೆಬೆತ್ತಲು ದೇಹ ಬೇಕು ಅನ್ನುವಂಥದ್ದು. ಹಾಗೆ ಆಕೆಯ ವಿಶೇಷತೆ, ಒಂದು ಕಸೂತಿ ಹಾಕೋಂಥದ್ದಿರ್ಬೋದು, ಇನ್ಯಾವುದೇ ಆಕೆಯ ಕಲೆ ಇರ್ಬೋದು, ಅದನ್ನು ಅವಳ ಒಂದು ಇದರಿಂದ ಕಸಿದು ಅದನ್ನು ಮಾರುಕಟ್ಟೆಯ ಸರಕಾಗಿ ಮತ್ತೆ ನಿಮಗೆ ಅದೇ ಅಮೆಝಾನಲ್ಲಿ ಅಥವಾ ಇನ್ನೊಂದು ಯಾವುದೋ ವೆಬ್ಸೈಟಲ್ಲಿ ನಿಮಗೆ ಅದು ಪ್ರೈಸ್ ಟ್ಯಾಗ್ ಜೊತೆಗಿರುತ್ತೆ. ಸೊ ಆಕೆಯ ಆ ಸಾಂಸ್ಕೃತಿಕ ವೈಶಿಷ್ಟ್ಯ ಏನಿದೆ ಅದನ್ನು ಅವಳಿಂದ ಕಿತ್ಕೊಂಡು ಅದಕ್ಕೆ ಮಾರುಕಟ್ಟೆಯ ಲೇಬಲ್ ಹಚ್ಚಿ ಮತ್ತೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಅವಳನ್ನು ನಿರಂತರ ಗ್ರಾಹಕ ಶಾಪಿಂಗಿಗೆ ಅವಳನ್ನು ಒಗ್ಗಿಸಿಬಿಟ್ಟು ನಿರಂತರವಾಗಿ ಅವಳು ಗ್ರಾಹಕಳಾಗಿಯೇ ಇರಬೇಕು, ಏನಲ್ಲ ಒಂದಲ್ಲ ಒಂದು ಕೊಳ್ತಾನೆ ಇರಬೇಕು. ಕಾಸ್ಮೆಟಿಕ್ ಇಂಡಸ್ಟ್ರಿ, ಫ್ಯಾಷನ್ ಇಂಡಸ್ಟ್ರಿ. ಸೊ ಈ ರೀತಿಯಾಗಿ ಮಹಿಳೆಯರ ಐಡೆಂಟಿಟಿ ಅಂತ ಅನ್ನೋದನ್ನು ಈ ಲೆಕ್ಕಕ್ಕೆ, ಗ್ರಾಹಕರ ಲೆಕ್ಕಕ್ಕೆ, ಸರಕಿನ ಲೆಕ್ಕಕ್ಕೆ ರೆಡ್ಯೂಸ್ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಫ್ಯಾಸಿಸಮ್ಮು ಒಂದು ಚಿತ್ರಿಸುವ ಅಥವಾ ಮುಂದಿಡುವ ಹೆಣ್ಣಿನ ಮಾದರಿ ಏನು ಅಂದರೆ ಸಂಸ್ಕೃತಿ ರಕ್ಷಕಳು ಅಂತ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾವು. ಇದು ಮನೆಯಿಂದಲೇ ಆರಂಭ ಆಗಬೇಕು, ಸಂಸ್ಕಾರ ಅನ್ನೋದು ಮನೆಯಿಂದಲೇ ಆರಂಭ ಆಗಬೇಕು. ಅದರಿಂದ ಹೆಣ್ಣು ಮಕ್ಕಳಿಗೆ ನಾವು ಅದನ್ನು ಹೇಳಿದ್ರೆ ಮನೆಯಿಂದನೇ ಅದು ಶುರುವಾಗುತ್ತೆ ಅನ್ನೋ ಥರದಲ್ಲಿ ಶುರುವಾಗುತ್ತೆ. ನಮ್ಗೆ ಗೊತ್ತಿದೆ, ಮನೆಗೆ ಬಂದ ಅರ್ಶಿನ ಕುಂಕುಮಕ್ಕೆ ಕರೆಯೋರು, ಇದಕ್ಕೆ ಕರೆಯೋರು ಎಲ್ಲರೂ ಇದ್ದಾರೆ. ಸೊ ಸಂಸ್ಕಾರಿ ಮಹಿಳೆ ಅಂತ ಹೇಳಿ ಆನಂದ್ ಪಟ್ವರ್ಧನ್ ಅವರ ಡಾಕ್ಯುಮೆಂಟ್ರಿನಲ್ಲಿ ದುರ್ಗಾವಾಹಿನಿ ಬಗ್ಗೆ ಭಾಳ ಎಲಾಬ್ರೇಟ್ ಆಗಿ ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, 1991ನಲ್ಲಿ ಸಾಧ್ವಿ ರೀತಾಂಬರ ಅವರು ದುರ್ಗಾವಾಹಿನಿ ಅಂತ ಒಂದು VHPಯ ಒಂದು ವಿಂಗ್ ಅದು ಶುರು ಮಾಡ್ತಾರೆ. ವೆಪನ್ ಟ್ರೈನಿಂಗ್ ಕೊಡ್ತಾರೆ ಹೆಣ್ಮಕ್ಳಿಗೆ, ಖಡ್ಗ ಮತ್ತು ಬೇರೆ ಬೇರೆ ಥರದ ವೆಪನ್ಗಳನ್ನು ಅವ್ರಿಗೆ ಕತ್ತಿ ವರ್ಷ ಹೇಳ್ಕೊಡೋದಾಗಿರ್ಬೋದು, ಅಥವಾ ಶೂಟಿಂಗ್ ಇನ್ನೇನು ಬೇರೆ ಬೇರೆ ಥರದ ಲಾಠಿ ತಿರುಗಿಸೋದು, ಈ ಥರದ ಬೇರೆ ಬೇರೆದನ್ನು ಹೇಳ್ಕೊಡುವಂಥ ಒಂದು ಹೆಣ್ಮಕ್ಳನ್ನು ಆನಂದ್ ಪಟ್ವರ್ಧನ್ ಅವರು ತಮ್ಮ ಡಾಕ್ಯುಮೆಂಟ್ರಿನಲ್ಲಿ ಮಾತಾಡಿಸ್ತಾರೆ. ಎಷ್ಟು ಒಂದು ಥರದ ನಾವು ಹೇಳ್ತೀವಿ ಅಂದರೆ, ನೆನ್ನೆ ನರಸಿಂಹಮೂರ್ತಿಯವ್ರು ಹೇಳಿದ್ರು, ಈಗ ಹೆಣ್ಣು ಮಕ್ಕಳು ಅಂತ ನಾವು ಹೇಳೋಕ್ಕಾಗಲ್ಲ, ಅವ್ರ ಬಾಯಲ್ಲೂ ಕೂಡ ಎಂತಹ ಕ್ರೌರ್ಯದ ಮಾತುಗಳು ಬರ್ತಿದ್ದಾವೆ ಅಂತ. ಹೌದು, ಅದೇ ತಾನೇ ಐಡಿಯಾಲಜಿ. ಸಾಂಸ್ಕೃತಿಕ ರಾಜಕಾರಣ ಅಂದ್ರೇನೆ ಅದು. ಏನಂದ್ರೆ ಯಾರು ದಮನಕ್ಕೆ ಒಳಗಾಗ್ತಾರೋ ಅವ್ರ ಬಾಯಲ್ಲೇ ದಮನಿತರ ಐಡಿಯಾಲಜಿ, ದಮನ ಮಾಡುವವರ ಶೋಷಕರ ಐಡಿಯಾಲಜಿಯನ್ನು ಹೇಳಿಸುವಂಥದ್ದು. ಸೊ ಹೀಗಾಗಿ ಹೆಣ್ಮಕ್ಳೇ ಒಂದು ವೈಲೆಂಟ್ ಡಿಸ್ಕೋರ್ಸ್ಗೆ ಒಳಗಾಗಿ ತಾವು ಮಾತಾಡ್ತಾ ಇರೋದನ್ನು ನಾವು ನೋಡ್ತೀವಿ.
ಆದರೆ ಈ ಹೆಣ್ಣುಮಕ್ಕಳು ಸ್ವತಃ ವಿಕ್ಟಿಮ್ ಅನ್ನೋದನ್ನು ನಾವು ಮರಿಬಾರ್ದು. ಅವರು ಹೇಗೆ ಅವರನ್ನು ವೆಪನ್ ಆಗಿ ಬಳಸ್ತಾ ಇದ್ದಾರೋ ಅವರು ವಿಕ್ಟಿಮ್ ಅವರು. ಅದನ್ನು ನಾವು ನೋಡ್ತೀವಿ. ಅವರನ್ನು ಒಂದು ಗುರಾಣಿಯಾಗಿ ಬಳಸೋದನ್ನು ನಾವು ನೋಡ್ತೀವಿ. ಗುಜರಾತ್ ಗಲಭೆಯಲ್ಲಿರ್ಬೋದು, ಅಥವಾ ಮಣಿಪುರದಲ್ಲಿ ಆಗಿರುವಂಥ ಘಟನೆಯಲ್ಲಿರ್ಬೋದು, ಅಥವಾ ನಮ್ಮ ಕರ್ನಾಟಕದ ಒಬ್ಬ ಪ್ರಭಾವಿ ಸ್ವಾಮೀಜಿಗಳು ಅತ್ಯಾಚಾರ ಮಾಡಿದ್ರು ಅಂತ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಇದೇ ಹೆಣ್ಮಕ್ಳು ರಾಶಿ ಜನ ಬಂದ್ಬಿಟ್ಟು ನಮ್ಮ ಸ್ವಾಮೀಜಿಯನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಇದು ಮಾಡೋದು. ಮತ್ತು ಇವತ್ತಿಗೂ ಕೂಡ ಆ ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಳ್ಳೋಕ್ಕೆ ಹೋಗ್ತಾ ಇರೋಂಥ ವಿದ್ಯಾವಂತ, ಹೈಲಿ ಎಜುಕೇಟೆಡ್ ಆಗಿರುವ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಇದನ್ನು ಅಂದರೆ ತಾಯ್ತನ ಅಂತ ನಾವು ಹೇಳ್ತೀವಿ, ಆದರೆ ಹೆಣ್ಣು ಮಕ್ಕಳ ಒಳಗೆ ಈ ಥರದ ಒಂದು ವಿಭಜಕವಾದ ಸಂಗತಿಗಳನ್ನು ಹೇಗೆ ಆಳದಲ್ಲಿ ತೂರಿ ಬಿಡಲಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಮತ್ತು ಹೇಗೆ ಇದು ಬರೀ ಒಂದು ಧರ್ಮಕ್ಕಷ್ಟೇ ಸೀಮಿತ ಆಗಿಲ್ಲ, ಮತ್ತು ಇದು ತುಂಬ ಕಾಂಪ್ಲೆಕ್ಸ್ ಆಗಿರುವ ಒಂದು ನೆಕ್ಸಸ್ ಅಂತ ಅನಿಸುತ್ತೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬೋದಾ? ಸಮಯ ಆಯಿತಾ? ಅಂದರೆ ಇಲ್ಲಲ್ಲ. ಇದು ಈ ಸಾಂಸ್ಕೃತಿಕ ಐಡೆಂಟಿಟಿಯ ಪ್ರಶ್ನೆ ಮತ್ತು ಧರ್ಮದ ಪ್ರಶ್ನೆ ಮತ್ತು ರಾಷ್ಟ್ರೀಯತೆ ಪ್ರಶ್ನೆ ಜೊತೆಗೆ ನಾಗರಿಕತೆಯ ಪ್ರಶ್ನೆ ಜೊತೆಗೆ ಹೇಗೆ ಹೆಣೆದುಕೊಂಡಿದೆ ಅನ್ನೋದು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ನೆಕ್ಸಸ್. ಅದನ್ನು ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗತ್ತೆ. ಯಾವಾಗ ಶಾಬಾನು ಪ್ರಕರಣ ಅಂತ ನಾವು ಗುರುತಿಸ್ತೀವಲ್ವಾ, ಆಗ ಆಕೆ ಜೀವನಾಂಶ ಕೊಡಬೇಕು ಅಂತ ಕೋರ್ಟಿಗೆ ಹೋದಾಗ ಅನೇಕರು ಹಿಂದುತ್ವ ಸಂಘಟನೆಯರೊಳಗೆ ಸಮರ್ಥನೆ ಮಾಡ್ತಾರೆ, ಅಂದರೆ ಅವಳ ಪರವಾಗಿ ನಿಲ್ತಾರೆ. ಯಾಕೆ ಅಂತಂದರೆ ಇವರಿಗೆ ಅನ್ಯಾಯ ಆಗ್ತಾ ಇದೆ, ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ, ಅವಳಿಗೆ ನಿಜವಾಗಿ ಜೀವನಾಂಶ ಕೊಡಬೇಕು ಅಂತ ರಹಮತ್ ತರೀಕೆರೆ ಅವರು ಕತ್ತಿ ಹಂಚಿನ ದಾರಿನಲ್ಲಿ ಇದನ್ನು ಭಾಳ ಎಲಾಬ್ರೇಟ್ ಆಗಿ ಅವ್ರು ಚರ್ಚೆ ಮಾಡ್ತಾರೆ. ಈಗ ಒಂದು ದಮನಿತ ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಹೆಣ್ಣು ಮಕ್ಕಳಿಗೆ ಅದು ಕತ್ತಿ ಹಂಚಿನ ದಾರಿ. ಯಾಕಂದರೆ ಈಗ ಬೆಂಬಲ ಕೊಡ್ತಾ ಇರೋರು ಯಾರು ಮತ್ತು ಅದರ ಹಿಂದಿನ ಉದ್ದೇಶ ಏನು ಅನ್ನೋದು ನೋಡಬೇಕು. ಈಗ ಯಾರು ಟ್ರಿಪಲ್ ತಲಾಕ್ ಪರವಾಗಿ ಮಾತಾಡ್ತಾ ಇದ್ದಾರೆ, ಟ್ರಿಪಲ್ ತಲಾಕ್ ಮೂಲಕ ಹೆಣ್ಮಕ್ಳಿಗೆ ಬಹಳ ಏನೋ ಇದನ್ನು ಕೊಟ್ಟಿವಿ ಅಂತ ಮಾತಾಡ್ತಿದ್ದಾರಲ್ಲ, ಅವರ ಹಿಂದಿನ ಅಂದರೆ ಯಾರು ಈ ಬಹುಸಂಖ್ಯಾತವಾದದ ಸುಳಿಗೆ ಸಿಲುಕಿದವರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, ಅಂದರೆ ಅವರ ಐಡಿಯಾಲಜಿ ಏನು, ಅವ್ರು ಯಾತಕ್ಕೋಸ್ಕರ ಇದನ್ನು ಬಳಸ್ಕೋತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ಹಿಜಾಬ್ ಪ್ರಕರಣ ಕೂಡದಲ್ಲೂ ಕೂಡ ಇದು ಮುಂದುವರೆದಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಬಹಳ ಕಾಂಪ್ಲೆಕ್ಸ್ ಆಗಿರುವ ಒಂದು ನೆಕ್ಸಸ್. ಹಾಗಾಗಿ ಇದು ಸಮಾನತೆಯ ಸಾಧಕ, ಇದು ಸರಿ, ಇದು ಅಂತ ಹೇಳುವ ಹೊತ್ತಿನಲ್ಲೂ ಕೂಡ ಅದನ್ನು ಹೇಳ್ತಾ ಯಾರು ಅಡ್ವಾಂಟೇಜ್ ತಗೋತಾ ಇದ್ದಾರೆ ಮತ್ತು ಅದ್ರ ಮೂಲಕ ಅವ್ರು ಮಾಡ್ತಾ ಇರುವ ರಾಜಕಾರಣ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಫ್ಯಾಸಿಸಮನ್ನು ಅರ್ಥ ಮಾಡ್ಕೋಬೇಕಾದ್ರೆ. ಇನ್ನು ಜಾತಿಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೆಣ್ಣಿಗೆ ಅಸ್ಮಿತೆನೇ ಇಲ್ಲ, ಜಾತಿಯ ಒಳಗಡೆ ಹೆಣ್ಣಿಗೆ ಅಸ್ಮಿತೆನೇ ಇಲ್ಲ. ಅವಳು ತಂದೆಯ ಕುಟುಂಬಕ್ಕೂ ಕೂಡ ಪರ್ಮನೆಂಟ್ ಮೆಂಬರ್ ಅಲ್ಲ. ನಾನು ಮದುವೆಯಾಗಿ ಗಂಡನ ಫ್ಯಾಮಿಲಿಗೆ ಹೋಗ್ತಾಳೆ. ಹಾಗಾಗಿ ಅವಳ ಅಸ್ಮಿತೆ ಅನ್ನೋದು ತುಂಬ ಫ್ಲೂಯಿಡ್ ಆಗಿರುತ್ತೆ. ಈಗ ಮದುವೆ ಮಾಡಬೇಕಾದ್ರೆ ಬಳಿ ನೋಡ್ತಾರಲ್ಲ, ಒನ್ಸ್ ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ ಒಂದ್ಸತಿ ಮದುವೆ ಆದರೆ ಅವಳು ಗಂಡನ ಬಳಿಗೆ ಸೇರ್ತಾಳೆ. ಕಂಕಣ ಅಂತ ಏನೋ ಅಂತಾರೆ, ಗೋತ್ರ ಅಂತಾರೆ, ಒಂದೊಂದು ಕಡೆಯಲ್ಲಿ ಒಂದಂತಾರೆ. ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ನಿನ್ನೆ ನರಸಿಂಹಮೂರ್ತಿ ಅವರು ಹೇಳಿದ್ರು, ಕ್ಯಾಸ್ಟ್ ಇಸ್ ಅ ಮ್ಯಾರೇಜ್ ಸರ್ಕಲ್ ಅಂತ. ಹಾಗಾಗಿ ಮಹಿಳೆಯ ಲೈಂಗಿಕತೆಯನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಜಾತಿಯ ವ್ಯವಸ್ಥೆಯನ್ನು ಹೇಗೆ ಮುಂದುವರಿಸ್ಕೊಂಡು ಬರಲಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದ್ರ ಜೊತೆಗೆ ಆನರ್ ಅನ್ನುವ ಒಂದು ಪದ, ಮರ್ಯಾದೆ ಅನ್ನುವ ಪದವನ್ನು ಸೇರಿಸಿಕೊಂಡು ಇವತ್ತು ಮರ್ಯಾದೆಗೇಡು ಹತ್ಯೆಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಈ ಅಸ್ಮಿತೆ ಅಂತ ಅನ್ನೋದು, ಮಹಿಳೆಯ ಅಸ್ಮಿತೆ ಅಂತ ಅನ್ನೋದು, ಅವಳು ಮಹಿಳೆ ಅನ್ನುವ ಅಸ್ಮಿತೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಥರದಲ್ಲಿ ಅವಳ ಅಸ್ಮಿತೆ ಹರಡಿ ಹೋಗಿದೆ. ಧರ್ಮದ ರೀತಿಯಲ್ಲಿ, ಜಾತಿಯಾಗಿ ಅಥವಾ ವರ್ಗವಾಗಿ, ಪ್ರಾದೇಶಿಕವಾಗಿ ಬೇರೆ ಬೇರೆ ಥರದಲ್ಲಿ ಹಂಚಿ ಹೋಗಿರೋದ್ರಿಂದ ಎಲ್ಲ ಮಹಿಳೆಯರು ಒಂದಾಗಿ ತಮ್ಮನ್ನು ಒಟ್ಟಾಗಿ ಹೇಳ್ಕೊಳ್ಳೋಕ್ಕೆ ಸಾಧ್ಯವಾಗದಿರೋ ಒಂದು ವಿಚಿತ್ರವಾದ ಸನ್ನಿವೇಶ ಸೃಷ್ಟಿಯಾಗಿರೋದನ್ನು ನಾವು ನೋಡ್ತೀವಿ. ಹಾಗಾಗಿನೇ ನಮ್ಮಲ್ಲಿ ನಿನ್ನೆ ಚರ್ಚೆ ಮಾಡಿದ ಹಾಗೆ ನಾವು ನಿರ್ಭಯ ಪ್ರಕರಣಕ್ಕೆ ವ್ಯಕ್ತವಾದಷ್ಟು ಬಗ್ಗೆ ಪ್ರತಿರೋಧ ಹತ್ರಾಸ್ ವಿಚಾರದಲ್ಲಿ ವ್ಯಕ್ತ ಆಗಲ್ಲ, ಅಥವಾ ದಾನಮ್ಮನ ವಿಚಾರದಲ್ಲಿ ವ್ಯಕ್ತ ಆಗಲ್ಲ. ಯಾಕೆ ಅಂತಂದರೆ ಈ ರೀತಿಯಾಗಿ ಒಡೆದುಕೊಂಡು ಹೋಗಿರೋದ್ರಿಂದ ಅಂತ. ಇನ್ನು ರಾಜಕಾರಣದಲ್ಲಿ ನಾವು ಮಹಿಳಾ ಮೀಸಲಾತಿಯ ಪ್ರಶ್ನೆ ಇನ್ನೂ ಎತ್ಕೊಂಡೇ ಬಂದಿದ್ದೀವಿ, ಮತ್ತು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗಳಲ್ಲಿ ಹೆಣ್ಣು ಮಕ್ಕಳು ಒಂದಷ್ಟು ಭಾಗವಹಿಸ್ತಾ ಇದ್ದಾರೆ, ಅದು ಸ್ವಾಗತಾರ್ಹವಾದ ಸಂಗತಿ. ಆದರೆ ಬಹುಪಾಲು ಅಲ್ಲಿ ಒಂಥರದ ಟೋಕನಿಸಮ್ ಕಾಣ್ತಾ ಇರೋದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಯಾಕೆ ಒಗ್ಗೂಡಿ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, ಈಗಾಗಲೇ ನಾನು ಹೇಳಿರೋ ಹಾಗೆ ಹಲವು ಅಸ್ಮಿತೆಗಳಲ್ಲಿ ಮಹಿಳೆಯರು ಹರಿದು ಹಂಚಿ ಹೋಗಿರೋದ್ರಿಂದ 50% ಸಂಖ್ಯೆಯಲ್ಲಿ ಮಹಿಳೆಯರಿದ್ದರೂ ಕೂಡ ಅವರ ಧ್ವನಿ ಒಂದು ಕನ್ಸಾಲಿಡೇಟ್ ಆಗಿ ಹೆಣ್ಣು ಅನ್ನೋ ಅಸ್ಮಿತೆಯ ನೆಲೆಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗದೆ ಇರೋದು, ಅಸ್ಮಿತೆ ಅನ್ನೋದು ಓವರ್ಲ್ಯಾಪ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ ಇಲ್ಲಿ. ಹಾಗಾಗಿ ಯಾರು ನಮಗೆ ಜಾತಿ, ವರ್ಗ, ಧರ್ಮದ ಗ್ರಾಹಕರಾಗಿ ಇವರು ಕಾಣ್ತಾರೆ ನಮಗೆ,
ಸೊ ಯಾರು ನಮಗೆ ಇವತ್ತು ಐಕಾನ್ ಆಗಿ ಕಾಣ್ತಾ ಇದ್ದಾರೆ ಅಂತಂದ್ರೆ ಇದೇ ಪುರುಷ ಪ್ರಧಾನ ಸಮಾಜ ಅಥವಾ ಯಾವುದು ಪ್ರಭುತ್ವ ಅದನ್ನ ಐಕಾನ್ ಅಂತ ಬಿಂಬಿಸ್ತಾ ಇದ್ದಾರೆ, ಅವರು ನಮಗೆ ಐಕಾನ್ ಆಗಿ ಅಥವಾ ಬಹುಪಾಲು ಹೆಣ್ಮಕ್ಳಿಗೆ ಐಕಾನ್ ಆಗಿ ಕಾಣುವಂಥ ಒಂದು ದುರಂತ ನಮ್ಮಲ್ಲಿ ಇದೆ. ಕಂಗನಾ ರನೌತ್ ಇರ್ಬೋದು, ಹೇಮಾ ಮಾಲಿನಿ ಇರ್ಬೋದು, ಅಥವಾ ಇನ್ಯಾರು ಹಾಗೆ. ಸೊ ಎಲ್ಲದರೊಳಗೂ ಕೂಡ ಒಂದು ಥರದ ಪೇಟ್ರಿಯಾರ್ಕಿ, ಪುರುಷ ಪ್ರಧಾನ ಚಿಂತನೆ ಅಂತ ಅನ್ನೋದು ವರ್ಗ, ಜಾತಿ, ಕ್ಯಾಪಿಟಲಿಸಮು ಮತ್ತು ಧರ್ಮ ಎಲ್ಲದರೊಳಗೂ ಕೂಡ ಇರೋದ್ರಿಂದ ನನಗೆ ರಾಷ್ಟ್ರೀಯತೆ ಆಗಲಿ ಅಥವಾ ಧರ್ಮ ಆಗಲಿ ಜಾತಿ ಆಗಲಿ ಇದು ಯಾವುದನ್ನು ಕೂಡ ಪಿತೃಪ್ರಧಾನ ವ್ಯವಸ್ಥೆಯ ಆಚೆಗೆ ನಿಂತು ಚರ್ಚೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವು ಎರಡೂ ಕೂಡ ಜೊತೆಗೆ ಸೇರ್ಕೊಂಡಿರೋದು. ಹಾಗಾಗಿ ಡೈರೆಕ್ಟಾಗಿ ನೇರವಾಗಿ ಹೆಣ್ಣಿನ ಅಸ್ಮಿತೆಯ ಮೇಲೆ ಪ್ರಹಾರ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಇವೆಲ್ಲವೂ ಕೂಡ ಮೇಲೆ ನಾವು ಹೇಳಿದ್ದೆಲ್ಲವೂ ಕೂಡ ಅಧಿಕಾರ ನಿರ್ವಚಿಸಿರುವ ಮಹಿಳೆಯ ಅಸ್ಮಿತೆಗಳು, ಅಧಿಕಾರ ಅಥವಾ ಪ್ರಭುತ್ವ ನಿರ್ವಚಿಸಿರುವ ಮಹಿಳೆಯ ಅಸ್ಮಿತೆಗಳು. ಇದನ್ನು ನಾವು ನೋಡಿದಾಗ ಕೆಲವೊಂದು ಅಬ್ಸರ್ವೇಷನ್ ಏನು ನಾವು ನೋಡ್ಬೋದು ಅಂತಂದರೆ, ಇವು ಯಾವಾಗಲೂ ಕೂಡ ಮಹಿಳೆಯನ್ನು ಮದರ್ ಓರ್ ಡೈಕಾಟಮಿ ಅಂತ ಹೇಳ್ತೀವಿ. ಅಂದರೆ ಒಂದು ಪೂಜನೀಯ ಮಹಿಳೆ, ಇಲ್ಲಾಂದರೆ ಆಕೆ ಬಿಚ್ ಅನ್ನುವ ಎರಡು ಅತಿರೇಕಗಳಲ್ಲಿಯೇ ಹೆಣ್ಣಿನ ಒಂದು ಮಾದರಿಗಳನ್ನು ನೋಡ್ಕೊಂಡು ಬಂದಿರೋದು. ಇದು ಚರ್ವಣ ಆದರೂ ಕೂಡ ಹಿಂದಿನಿಂದಲೇ ಹೇಳ್ಕೊಂಡು ಬಂದಿರೋದ್ರಿಂದ ಮತ್ತೆ ಹೇಳಲೇಬೇಕು. ಅವಳು ಒಳ್ಳೆಯ ಮಹಿಳೆ ಅಥವಾ ಕೆಟ್ಟ ಮಹಿಳೆ. ಒಳ್ಳೆ ಮಹಿಳೆ ಅಂತಂದರೆ ಅವಳಿಗೆ ಹಿಂಗೆಲ್ಲ ಇದ್ರೆ ಅವಳು ಒಳ್ಳೆ ಮಹಿಳೆ. ಹಿಂಗಿಲ್ಲ, ಅವಳು ಯಾವ್ದ್ರ ವಿರುದ್ಧ ಮಾತಾಡ್ತಿದ್ದಾಳೆ, ಅವಳು ಧರ್ಮವನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ, ಇನ್ನೊಂದೇನು ಅಂದ ತಕ್ಷಣ ಅವಳು ಬಿಚ್. ಸೊ ಅವಳು ಆ ಥರದ ಒಂದು ಬೈನರಿನಲ್ಲಿನೇ ನಾವು ಅಸ್ಮಿತೆಗಳನ್ನು ಅಥವಾ ಪ್ರಭುತ್ವ ಅಥವಾ ಅಧಿಕಾರ ನಿರ್ವಚಿಸ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಇನ್ನೊಂದು ನಿನ್ನೆಯಿಂದ ಚರ್ಚೆ ಮಾಡಿರೋ ಹಾಗೆ, ಯಾವುದು ಶೋಷಕರ ಮೌಲ್ಯಗಳೋ ಅದೇ ಮೌಲ್ಯವನ್ನು ಶೋಷಿತರು ಕೂಡ ಪುನರುಚ್ಚರಿಸ್ತಾ ಇರೋದು. ಪಿತೃಪ್ರಧಾನ ಬೆಳಗ್ಗೆ ಶ್ವೇತಾ ಅವರು ಹೇಳ್ತಾ ಇದ್ರು, ನಮ್ಮ ಸುತ್ತ ನಡೀತಾ ಇರುವಂಥ ಕಟುವಾಸ್ತವ ಏನು, ಹೆಣ್ಮಕ್ಳು ಇವತ್ತು ಎಷ್ಟು ವ್ರತ, ಎಷ್ಟು ಪೂಜೆ, ಆ ದೇವಸ್ಥಾನ ಈ ದೇವಸ್ಥಾನ, ಅರ್ಶನ ಕುಂಕುಮ, ಸಂಕಷ್ಟಿ, ಉಪವಾಸ. ನಮ್ಮ ಡಬಲ್ ಡಿಗ್ರಿ ಪಡೆದಿರುವ PhD ಮಾಡಿರುವಂತಹ ಹೆಣ್ಮಕ್ಳು ಕೂಡ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗ್ತಿದೆ ಅನ್ನೋ ರೀತಿನಲ್ಲಿ ಇವರು ಹೀಗೆ ಆಗ್ತಿದ್ದಾರೆ ಅಂತ ಅಂದರೆ, ಯಾಕೆ ನಮ್ಮನ್ನೇ ಶೋಷಿಸುವ ಮೌಲ್ಯಗಳು ಇವು, ನಮ್ಮನ್ನೇ ಸೆಕೆಂಡರಿಯಾಗಿ ನೋಡ್ತಿರೋ ಮೌಲ್ಯಗಳು ಅಂತ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಥವಾ ಅರ್ಥ ಮಾಡಿಸೋದ್ರಲ್ಲಿ ನಾವು ಸೋತಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇನ್ನೊಂದು, ಈ ಥರದ ಭಾಷೆಯ ಸಂರಚನೆಯಲ್ಲಿ ಈ ಥರದ ಸಮಸ್ಯೆಗಳಿರೋದ್ರಿಂದ ಅದ್ರ ಮೂಲಕನೇ ನಾವು ಇಂಥ ಮೌಲ್ಯಗಳನ್ನು ರಿಎನ್ಫೋರ್ಸ್ ಮಾಡ್ತಾ ಇರ್ತೀವಿ. ನಮ್ಮ ದಿನನಿತ್ಯದ ಡಿಸ್ಕೋರ್ಸಲ್ಲೂ ಕೂಡ ನಮ್ಮ ಭಾಷೆನಲ್ಲಿ ಈ ಸೂಕ್ಷ್ಮತೆಗಳನ್ನು ನಾವು ತುಂಬ ಹೆಚ್ಚಿನ ಸಂದರ್ಭದಲ್ಲಿ ಇಲ್ಲದೆ ಇರೋದನ್ನು ನಾವು ನೋಡ್ತೀವಿ. ತುಂಬ ಕೆಲವು ವರ್ಷದ ಹಿಂದೆ ಕನ್ನಡದ ಒಬ್ಬ ಚಿಂತಕರೊಬ್ಬರು ವಿಶ್ವವಿದ್ಯಾಲಯಗಳಿಗೆ ಮೆನೋಪಾಸ್ ಆಗಿದೆ ಅಂತ ಬರೆದಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಅಂದರೆ ನಾವು ಅದನ್ನು ಸ್ವಲ್ಪ ಯಾಕೆ ನೀವು ಬರೆದಿದ್ದೀರಾ ಅಂತ ಪ್ರತಿಕ್ರಿಯೆಯನ್ನು ಕೊಟ್ವಿ. ಆಗ ಬಂದ ಪ್ರತಿಕ್ರಿಯೆಗಳು ನೋಡಿದ್ರೆ, ಅದು ನಮ್ಮೂರಲ್ಲಿ ತುಂಬ ಸಹಜ, ಅದು ಏನು ಅವನು ಒಳ್ಳೆ ಮುಟ್ಟು ನಿಂತವನಂಗೆ ಆಡ್ತಾನೆ ಅನ್ನೋ ಒಂದು ಪದ ಇದೆ ನಮ್ಮ ಕಡೆ, ಆ ಥರ ನಾವು ಬಳಸ್ತೀವಿ, ಅಂದರೆ ನಿರುಪಯುಕ್ತ ಅನ್ನುವ ಅರ್ಥದಲ್ಲಿ. ಸೊ ಈ ಥರ ನಿನ್ನೆ ನಾವು ಅರ್ಶನ ಕುಂಕುಮ ಬಾಗಿನದ ವಿಷಯಕ್ಕೂ ಬಂದ್ವಲ್ಲ, ಅಂದರೆ ಮೇಲ್ನೋಟಕ್ಕೆ ನಮಗೆ ಇದು ಒಂದು ಸೆಕ್ಸಿಸ್ಟ್ ಆಗಿರುವಂತಹ, ಒಂದು ಡಿಸ್ಕ್ರಿಮಿನೇಟರಿ ಆಗ್ತಿರುವಂತಹ ಭಾಷೆ ಅಥವಾ ಪ್ರಾಕ್ಟೀಸ್ ಅಂತ ಅನ್ಸೋದೇ ಇಲ್ಲ ನಮಗೆ. ಸಹಜವಾಗಿ ನಾವು ಅದನ್ನು ಇಂಬೈಬ್ ಮಾಡ್ಕೊಂಡಿರ್ತೀವಿ. ಮತ್ತು ಯಾರಾದರೂ ಅದನ್ನು ಹೇಳಿದ ತಕ್ಷಣ ಇವರು ಸಣ್ಣ ವಿಷಯವನ್ನು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ, ಇದ್ರೊಳಗಡೆ ಏನಿದೆ ಅಂತ. ಆದರೆ ಸಾಂಸ್ಕೃತಿಕ ರಾಜಕಾರಣ ಮಾಡೋದೇ ಹಾಗೆ, ನೇರವಾಗಿ ಏನನ್ನೂ ಮಾಡೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು ಅಂತ ಅನ್ನೋ ಸಂಗತಿ ಒಳಗಡೆನೇ ಅದು ತುಂಬ್ತಾ ಒಂದೊಂದೇ ಹನಿ ವಿಷ ಹಾಕ್ತಾ ವಿಷ ಕನ್ಯೆಯನ್ನು ಹೇಗೆ ಬೆಳೆಸ್ತಾರೆ ಆ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ಟನ್ನು ಮಾಡ್ತಾ ಇರುತ್ತೆ. ಸಣ್ಣ ಸಂಗತಿ ಅಂತ ಅನಿಸಿದ್ದು ಅದು ಆಳದಲ್ಲಿ ಸಣ್ಣ ಸಂಗತಿ ಆಗಿರೋದಿಲ್ಲ. ಹಾಗಾಗಿ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂತ ನಂಗೆ ಅನ್ಸುತ್ತೆ. ನಮ್ಮ ಬೈಗಳಗಳಾಗಿರ್ಬೋದು, ಬೈಗಳಗಳೊಳಗೆ ಹೆಣ್ಣಿನ ಶೀಲವನ್ನು ಹೇಳುವಂಥ ಅದು ತುಂಬ ಅಧ್ಯಯನನೇ ಮಾಡಿದ್ದಾರೆ ಅದರೊಳಗೆ. ಈ ಥರದ್ದೆಲ್ಲ ನಮ್ಮ ದಿನನಿತ್ಯದಲ್ಲಿ ನಾವು ಕೇಳಿಸ್ಕೊತಾನೆ ಇರ್ತೀವಿ. ಸೊ ಇದಿಷ್ಟು ಪ್ರಭುತ್ವ ನಿರ್ವಚಿಸಿರುವಂತಹ ಗುರುತುಗಳಾದರೆ, ಒಂದು 5 ನಿಮಿಷದಲ್ಲಿ ನಾವು ಅಥವಾ ಯಾರು ಪ್ರತಿರೋಧಿಸಬೇಕು ಅಥವಾ ಅಸ್ಮಿತೆಯನ್ನು ಎಸರ್ಟ್ ಮಾಡ್ಕೋಬೇಕು, ಮತ್ತೆಗೆ ನಾವು ಅವರು ಅಂತ ಬಳಸ್ತಾ ಇರೋದು ತಪ್ಪದು, ಬಟ್ ಬೇರೆ ದಾರಿ ಇಲ್ಲ. ಯಾಕೆಂದರೆ ಇದು ಯಾವ ಬಗೆಯಲ್ಲಿ ಅಸರ್ಷನ್ನು ಮತ್ತು ತನ್ನ ಸ್ಥಾಪಿಸಿಕೊಳ್ಳುವಿಕೆ ಮತ್ತು ಪ್ರತಿರೋಧ ವ್ಯಕ್ತ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ. ಒಂದು ಮಹಿಷಾಸುರ, ಇತ್ತೀಚೆಗೆ ಆಗ್ತಾ ಇರೋ ಮಹಿಷ ಉತ್ಸವ ಆಗಿರ್ಬೋದು, ಅಥವಾ ಊನಾದಲ್ಲಿ ದಲಿತರ ಮೇಲೆ ಆಗಿರುವ ಹಲ್ಲೆ ಟೈಮ್ನಲ್ಲಿ ನಿಮ್ಮ ದನದ ಬಾಲವನ್ನು ನೀವೇ ಇಟ್ಕೊಳ್ಳಿ, ನಮ್ಮ ಭೂಮಿ ನಮಗೆ ಕೊಡಿ ಅಂತ ಹೇಳಿ ಉಡುಪಿ ಚಲೋನೆ ಮಾಡಿದರು ಕರ್ನಾಟಕದಲ್ಲಿ. ಸೊ ಅಥವಾ ಇಪ್ಟಾದಂತಹ ಅಸೋಸಿಯೇಷನ್ಸು ಅಥವಾ ಸಮುದಾಯದಂಥ ಸಂಘಟನೆಗಳು ಮಾಡಿರ್ಬೋದು, ಮಹಾರಾಷ್ಟ್ರದಲ್ಲಿ ಕಬೀರ್ ಕಲಾ ಮಂಚ್ ಆಗಿರ್ಬೋದು,
ಸೊ ಈ ಥರ, ಅಥವಾ ಬಾಂಗ್ಲಾದೇಶದ ವಲಸಿಗರ ವಿರುದ್ಧ ವ್ಯಕ್ತ ಆಗ್ತಾ ಇರುವಂಥ ಒಂದು ಕ್ರೌರ್ಯದ ವಿರುದ್ಧ ಮಿಯಾ ಪೊಯಿಟ್ರಿ ಅಂತಲೇ ಬಂತು. ಸೊ ಈ ರೀತಿಯಲ್ಲಿ ಒಂದು ಕಲ್ಚರಲ್ ರೆಸಿಸ್ಟೆನ್ಸ್ ಅಂತ ಅನ್ನೋದು ನಮ್ಮ ಒಳಗಡೆಯಿಂದನೇ ಮೂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ನಿನ್ನೆ ನರಸಿಂಹಮೂರ್ತಿಯವರು ಹೇಳಿದ್ರಲ್ಲ, ನಮ್ಮ ದ್ರಾವಿಡ ಪರಂಪರೆ ಒಳಗಡೆನೇ ಈ ಥರದ ಪ್ರತಿರೋಧದ ಮಾದರಿಗಳಿದ್ದಾವೆ ಅಂತ. DMK ಇದರಲ್ಲಿ ಹೆಣ್ಮಕ್ಳೆಲ್ಲ ಸಾಮೂಹಿಕವಾಗಿ ತಾಳಿಯನ್ನು ಕಿತ್ತು ಪ್ರತಿಭಟನೆ ಮಾಡಿದ್ದು, ತಾಳಿ ಅಂದರೆ ದಾಸ್ಯದ ಪ್ರತಿರೋಧ ಅಂತ ಅನ್ನುವಂಥದ್ದು ನಮ್ಮ ನೆಲದಲ್ಲೇ ನಡೆದಿದೆ. ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ಮನೋರಮಾ ತಂಗ್ಜಮ್ ಅನ್ನುವ ಮಹಿಳೆಯ ಮೇಲೆ ಮಣಿಪುರ ಅಸ್ಸಾಂ ರೈಫಲ್ಸ್ ಅವರು ಅತ್ಯಾಚಾರ ಮಾಡಿದ ಸಂದರ್ಭದಲ್ಲಿ ಅವರು ಇಂಡಿಯನ್ ಆರ್ಮಿ ರೇಪರ್ಸ್ ಅಂತ ಹೇಳಿ ಒಂದು ಬ್ಯಾನರ್ ಇಟ್ಕೊಂಡು ಪ್ರತಿರೋಧ ಮಾಡಿದ್ದಿರ್ಬೋದು. ದಿಡ್ಡಳ್ಳಿಯ ಪ್ರತಿರೋಧ ಆಗಿರ್ಬೋದು, ವಿಮೆನ್ ಇನ್ ಬ್ಲ್ಯಾಕ್ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದವರು ಮಾಡುವಂಥದ್ದು ಒಂದು ಪ್ರೊಸೆಷನ್ ಆಗಿರ್ಬೋದು. ರಾಣಿ ಚೆನ್ನಮ್ಮ ಉತ್ಸವ, ಮಹಿಳೆಯರು ರಾಜಕಾರಣದಲ್ಲಿ ಪಾಲ್ಗೊಳ್ಬೇಕು ಅನ್ನುವ ಒಂದು ಆಶಯದೊಂದಿಗೆ ಚೆನ್ನಮ್ಮ ಉತ್ಸವ, ಅಬ್ಬಕ್ಕ ಉತ್ಸವ ಆಗಿರ್ಬೋದು, ಅಥವಾ ವಂದನಾ ಶಿವ ಅಥವಾ ಮೇಧಾ ಪಾಟ್ಕರ್ ಅವರು ಕಟ್ಟಿಕೊಡ್ತಾ ಇರುವಂಥ ಒಂದು ಸಂಕಥನದ ಮಾದರಿ ಇರ್ಬೋದು. ಇವೆಲ್ಲವೂ ಕೂಡ ನಮ್ಮಲ್ಲಿ ಒಂದು ಪ್ರತಿರೋಧ ಮತ್ತು ಸ್ಥಾಪಿಸಿಕೊಳ್ಳುವಿಕೆ ಎರಡೂ ಕೂಡ ಒಟ್ಟಿಗೆ ಇರೋದನ್ನು ನಾವು ಗಮನಿಸ್ತೇವೆ. ಹಾಗೆ ನನಗೆ ಬಹಳ ಪ್ರಮುಖವಾಗಿ ಹೇಳಬೇಕಾಗಿರೋ ಸಂಗತಿ, ನಿನ್ನೆಯಿಂದ ನಾವು ಮಾತಾಡ್ಕೊಂಡು ಬಂದಿದ್ದು ಆರ್ಥಿಕತೆಯ ಜೊತೆಗೆ ಹೇಗೆ ಸಂಬಂಧ ಇದೆ ಅಂತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇದೆಯಲ್ಲ, ಅದು ನನಗೆ ಕೇವಲ ಒಂದು ಆರ್ಥಿಕ ಯೋಜನೆ ಥರ ಕಾಣ್ತಾ ಇಲ್ಲ, ಅದೊಂಥರದ ಸಾಂಸ್ಕೃತಿಕ ರೂಪಕವಾಗಿ ಕಾಣ್ತಾ ಇದೆ. ಯಾಕೆ ಅಂತಂದರೆ, ಯಾರಾದರೂ ಒಂದು ದುಡ್ಡಿಲ್ದಲೇ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದಷ್ಟೇ ಅಲ್ಲ, ಇನ್ನು ಮುಂದೆ ಒಂದು 2-3 ವರ್ಷಗಳಲ್ಲಿ ನಮ್ಮ ಸಮಾಜದಲ್ಲಿ ಅಥವಾ ಕುಟುಂಬದ ಒಳಗನೆ ಹೆಣ್ಣಿನ ಪಾತ್ರ ಅಂತ ಅನ್ನೋದು ಹೇಗೆ ನಿಧಾನಕ್ಕೆ ಬದಲಾಗೋದಕ್ಕೆ ಅದು ಪ್ರೇರಣೆ ಕೊಡ್ತಾ ಇರುತ್ತೆ ಅಂತ. ಹಾಗಾಗಿ ಅದು ಶಕ್ತಿ ಅಥವಾ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದೆಯಲ್ಲ, ಅದು ಕೇವಲ ಒಂದು ಆರ್ಥಿಕ ಸೌಲಭ್ಯ ಅಂತ ಅನ್ನೋದ್ರ ಆಚೆಗೆ ಒಂದು ದೂರಗಾಮಿ ಪರಿಣಾಮವನ್ನು ಸಾಂಸ್ಕೃತಿಕವಾಗಿ ಮೂಡಿಸುವಂಥ ಸಂಗತಿ ಆದ್ರಿಂದ ಅದನ್ನು ಒಂದು ಸಾಂಸ್ಕೃತಿಕ ವಿದ್ಯಮಾನ ಅಂತಲೇ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಹಾಗೆ ನಿನ್ನೆ ಚಾಂದಿನಿಯವರು ಮಾತಾಡಿದ್ರು, ಹಾಗಾಗಿ ನಾನು ಮತ್ತೆ LGBTQ ವಿಷಯನ ಎತ್ತಕ್ಕೆ ಹೋಗಲ್ಲ, ಸಮಯದ ಅಭಾವ ಇರೋದ್ರಿಂದ. ಸೊ ಇದು ಕೂಡ ಒಂದು ಲೈಂಗಿಕತೆಯನ್ನು ಎಸರ್ಟ್ ಮಾಡಿಕೊಳ್ಳೋದಕ್ಕೆ, ಇದುವರೆಗೆ ಮಾತನಾಡೋದಕ್ಕೆ ಸಾಧ್ಯವಾಗದ ಸಮುದಾಯಗಳಿಗೆ ಮಾತು ಕೊಡೋದಕ್ಕೆ ಅದು ಸಹಾಯ ಮಾಡಿದೆ. ಇದು ಮಮ್ಮುಟ್ಟಿದೊಂದು ಸಿನಿಮಾ ಬಂದಿದೆಯಲ್ಲ ಇತ್ತೀಚೆಗೆ, ಅವನು ಗೇ ಆಗಿರ್ತಾನೆ, ಆ ಸಿನಿಮಾದ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಕಾದಲ್ ದ ಕೋರಲ್ಲಿ ಅವನು ಗೇ ಆಗಿರ್ತಾನೆ. ಅವನ ಹೆಂಡತಿ ಅದನ್ನು ಅವ್ನಿಗೆ ಡೈವೋರ್ಸ್ ಬೇಕು ಅಂತ ಕೇಸ್ ಹಾಕಿರ್ತಾಳೆ. ಆಗ ಕೊನೆ ಮಧ್ಯದಲ್ಲಿ ಒಂದು ಸೀನ್ ಬರುತ್ತೆ, ಅವಳು ಸಫರ್ ಪಡ್ತಾ ಇರ್ತಾಳೆ, ಅವನು ಸಫರ್ ಪಡ್ತಾ ಇರ್ತಾನೆ. ನೀನು ಯಾಕೆ ಹಿಂಗೆ ಮಾಡಿದೆ ಅಂತಂದರೆ, ನಾನು ನಿಜವಾಗ್ಲೂ ನಿನಗೂ ಸಹಾಯ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಿನಗೆ ಮನಸ್ಸು ಒಳಗೆ ಇಟ್ಕೊಂಡಿದ್ದೆ, ನಿನಗೆ ಹೇಳೋಕ್ಕೆ ಅವಕಾಶ ಆಗಲಿಲ್ಲ, ನಾನು ಹಿಂಗೆ ಹಾಕಿದ ಕಾರಣ ನಿನಗೆ ಹೇಳೋಕ್ಕೊಂದು ಅವಕಾಶ ಆಯಿತು, ನಿನಗೆ ಬೇಕಾಗಿರೋ ಬದುಕಕ್ಕೆ ಅವಕಾಶ ಆಯಿತು ಅಂತ. ಆಗ ಅವನಿಗದು ಹೌದು ಅನ್ಸುತ್ತೆ. ಯಾಕೆ ಹಾಗಾದ್ರೆ ಇಷ್ಟು ದಿವಸ ಕಾದೆ ಅಂತ ಒಂದು ಮಾತು ಕೇಳ್ತಾನೆ. ಯಾಕೆಂದರೆ ತೀರ್ಪು ಬರಲಿ, ಆವಾಗ ಈ ಥರ ಕಾನೂನು ಇರಲಿಲ್ಲ, ಈ ಕಾನೂನು ಬಂದಿದೆ, ನೀನು ಧೈರ್ಯವಾಗಿ ಇದನ್ನು ನೀನು ಎಸರ್ಟ್ ಮಾಡ್ಕೋಬಹುದು ಅಂತ ಹೇಳಿದಿದೆಯಲ್ಲ. ಸೊ ನಮ್ಮ ಇವತ್ತು ಇದು ಈ ಸಾಂಸ್ಕೃತಿಕ ಗುರುತುಗಳ ವ್ಯಾಪ್ತಿ ಎಷ್ಟು ವಿಸ್ತಾರ ಅಂದರೆ, ಇದರಲ್ಲಿ ಕಲೆ ಬರುತ್ತೆ, ಸಿನಿಮಾ ಬರುತ್ತೆ, ಯಾವುದನ್ನು ಕೂಡ ನಾವು ತೆಗೆದು ನೋಡೋಕ್ಕಾಗಲ್ಲ. ಅಥವಾ ರಂಜಿತ್ ಅವರ ಸಿನಿಮಾ ಆಗಿರ್ಬೋದು, ಇತ್ತೀಚೆಗೆ ಬಂದಿರುವಂಥ ಹಲವು ಸಿನಿಮಾಗಳಾಗಿರ್ಬೋದು. ಸೊ ಈ ಥರದ ಪ್ರತಿರೋಧವನ್ನು ಮತ್ತು ಎಸರ್ಷನನ್ನು ಮಾಡೋದನ್ನು ನೋಡ್ಬೋದು. ಕೊನೆಯದಾಗಿ ಒಂದು 2-3 ವಿಷಯವನ್ನು ಹೇಳಿ ನಾನು ಮುಗಿಸ್ತೀನಿ. ನೋಡೋದಕ್ಕೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ವಿಚಾರಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಿನ್ನೆಯಿಂದಲೂ ನಾವು ಚರ್ಚೆ ಮಾಡಿದ್ವಿ, ಅಕಾಡೆಮಿಕ್ ವಲಯ ಯಾಕೆ ರೀಚ್ ಆಗೋಕ್ಕಾಗ್ತಿಲ್ಲ, ಆ ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇದನ್ನು ವೈಚಾರಿಕವಾಗಿ ಅಡ್ರೆಸ್ ಮಾಡ್ತಾ ಇದ್ದೀವಿ. ಇಲೆಕ್ಷನ್ ಟೈಮ್ನಲ್ಲಿ ಗಣೇಶನ ಗಿಡಕ್ಕೆ ದುಡ್ಡು ಕೊಡ್ತಾರೆ ಒಂದೊಂದು ಪ್ರದೇಶಕ್ಕೆ, ಅಥವಾ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ಮನೆ ಹತ್ತಿರದಲ್ಲಿರೋ MLA ರಂಗೋಲಿ ಸ್ಪರ್ಧೆ ಮಾಡಿಸಿದ್ರು. ಹೆಣ್ಮಕ್ಳಿಗೆ ಕರೆದು ಬಾಗಿನ ಕೊಟ್ಟು ಒಬ್ಬೊಬ್ಬರಿಗೂ ಬೆಳ್ಳಿದೇನೋ ಒಂದು ಇದು ಕೊಟ್ಟರು. ಒಂದು ಭಜನಾ ಕಾರ್ಯಕ್ರಮ ಸ್ಪಾನ್ಸರ್ ಮಾಡ್ತಾರೆ. ಸೊ ಸಾಂಸ್ಕೃತಿಕವಾದ ಸಂಗತಿಗಳನ್ನು, ಅಧಿಕಾರವನ್ನು ಪಡೆಯೋದಕ್ಕೆ ಹೇಗೆ ಬಳಸ್ಬೋದು ಅನ್ನೋದನ್ನು ಒಂದಿಷ್ಟು ಅವಕಾಶವನ್ನು ಕಳ್ಕೊಳ್ಳದೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ನಾವು ಕೇವಲ ವೈಚಾರಿಕವಾಗಿ ಎದುರಾಗ್ತಾ ಇದ್ದೀವಿ. ನಾವು ಕೂಡ ಇದೇ ಥರದ ಸಾಂಸ್ಕೃತಿಕ ರೂಪಕಗಳನ್ನು ಅಥವಾ ನೆರೇಟಿವ್ಸನ್ನು ಕಟ್ಟೋದ್ರ ಮೂಲಕ ಇದನ್ನು ಎದುರಾಗೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಇದರ ನೆರೇಟಿವ್ಸನ್ನು ಕಟ್ಟಬೇಕಾದ್ರೆ ಇದು ಡಿಸ್ಕ್ರಿಮಿನೇಟರಿ ಆಗಿರಬಾರ್ದು ಅನ್ನುವ ಎಚ್ಚರ ನಮಗಿರಬೇಕು. ಇಲ್ಲದಿದ್ದರೆ ಆ ಕ್ಷಣದ ಫಲಿತಾಂಶವನ್ನಷ್ಟೇ ನಾವು ನೋಡ್ತಾ ಇರ್ತೀವಿ ಹೊರತು ದೂರಗಾಮಿ ಪರಿಣಾಮವನ್ನು ನಾವು ಮಾಡೋಕ್ಕಾಗಲ್ಲ ಅನ್ನೋದು ಒಂದು. ಎರಡನೇದಾಗಿ ನನಗೆ ನೆನ್ನೆಯಿಂದ ಮತ್ತೆ ನನ್ನ ಮನಸ್ಸಿಗೆ ಚುಚ್ತಾ ಇರೋ ಒಂದು ಸಂಗತಿ ಏನು ಅಂದರೆ, ನಮ್ಮ ಶತ್ರು ಯಾರು ಅನ್ನೋದನ್ನು ಗುರುತಿಸ್ಬೇಕು, ಎದುರಾಳಿ ಯಾರು ಅಂತ ಗುರುತಿಸ್ಕೋಬೇಕು ಅಂತ. ಒಂದು ಫೆಮಿನಿಸಮ್ನ
ವಿದ್ಯಾರ್ಥಿಯಾಗಿ ನನಗೆ ಶತ್ರು ಅಂತ ಅನ್ನೋ ಕಲ್ಪನೆನೇ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಯಾರು ಪೇಟ್ರಿಯಾರ್ಕಲ್ ಆಗಿರ್ತಾರೆ, ನಮ್ಮ ಮನೇಲೇ ಇದ್ರು ಅವ್ರನ್ನ ನನ್ನ ಶತ್ರು ಅಂತ ನೋಡೋಕ್ಕಾಗಲ್ಲ. ಈ ಬಿಲಾಂಗ್ಸ್ ಟು ಮೈ ಫ್ಯಾಮಿಲಿ. ಈಗ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ಇಟ್ಕೊಂಡಿರೋ ನಮ್ಮ ತಂದೆ ಇರ್ಬೋದು, ನಮ್ಮ ಮಾವ ಇರ್ಬೋದು, ಇನ್ಯಾರೋ ಇರ್ಬೋದು, ಅವ್ರು ನನಗೆ ಎದುರಾಳಿ ಅಲ್ಲ. ಆದರೆ ಅವರ ಚಿಂತನೆ ನನ್ನ ಚಿಂತನೆಗಿಂತ ಭಿನ್ನವಾಗಿದೆ. ಹಾಗಾಗಿ ನನಗೆ ಈ ಹೊರಗಿನ ಇದರಲ್ಲೂ ಕೂಡ ಶತ್ರು ಯಾರು ಅನ್ನೋದನ್ನು ನಾವು ಗುರುತಿಸ್ಕೋಬೇಕು ಅಂತ ಅನ್ನುವ ಪರಿಭಾಷೆನೇ ಇದು ಒಂದು ಫ್ಯಾಸಿಸ್ಟ್ ಪರಿಭಾಷೆ ಮತ್ತು ಬೇರೆಯವರು ಹಾಕಿಕೊಟ್ಟೋ ಪರಿಭಾಷೆ ಒಳಗಡೆ ನಾವು ಟ್ರಾಪ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ನನಗದು ಹೇಳಬೇಕು ಅಂತ ಅನಿಸುತ್ತೆ. ನಮ್ಮ ಭಾಷೆಯ ಒಳಗಡೆ ಈ ಥರದ ಅನೇಕ ಸಂಗತಿಗಳು ಸೇರ್ಕೊಂಡಿರ್ತವೆ. ಹಾಗಾಗಿ ಪರಿಭಾಷೆಗಳನ್ನೇ ನಾವು ಬದಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಅದರ ಜೊತೆಗೆ ಇವೆಲ್ಲವೂ ಕೂಡ ಒಮ್ಮೊಮ್ಮೆ ಸಂಕೇತಗಳ ರೂಪಕಗಳ ಆಟ ಅಂತ ಅನ್ಸುತ್ತೆ. ಇವು ಒಂದು ಹಂತ ತನಕ ನಮ್ಮನ್ನು ತೊಗೊಂಡು ಹೋಗ್ಬೋದು, ಆದರೆ ತೀರಾ ಮುಂದೆ ತೊಗೊಂಡು ಹೋಗಲ್ಲ ಅಂತ ಎಷ್ಟೋ ಸತಿ ಅನ್ಸುತ್ತೆ. ಯಾಕೆಂದರೆ ಯಾರೋ ಒಬ್ಬರು ಮಾತಾಡ್ತಾ ಹೇಳಿದ್ರಂತೆ, ನಾನು ಎಡಪಂಥೀಯ, ಯಾಕೆಂದರೆ ಹೃದಯ ಎಡಭಾಗದಲ್ಲಿದೆ, ಹೃದಯ ಇಲ್ದಿದ್ರೆ ಬದುಕಕ್ಕಾಗಲ್ಲ ಅಂತ. ಆಗ ಇನ್ನೊಬ್ರು ಹೇಳ್ಬೋದು, ಇನ್ನೊಂದೇನೋ ಒಂದು ಬಲಭಾಗದಲ್ಲಿದೆ, ನಾನು ಬಲಪಂಥೀಯ, ಅದಕ್ಕೆ ಅಂದ್ರೆ ರೂಪಕಗಳು ಅನ್ನೋದು ಇದೆಯಲ್ಲ, ಟು ಆನ್ ಎಕ್ಸ್ಟೆಂಟ್ ಏನಂದ್ರೆ ದೋಣಿ ದಾಟ್ಸೋ ಥರ ಒಂದು ಹಂತಕ್ಕೆ ನಮ್ಮನ್ನು ದಾಟ್ಸ್ಬೋದು. ಅಸ್ಮಿತೆಗಳು, ರೂಪಕಗಳು ಅಥವಾ ಇನ್ಯಾವುದೇ ಸಂಕೇತಗಳಾಗಿರ್ಬೋದು, ಟು ಆನ್ ಎಕ್ಸ್ಟೆಂಟ್ ನಮ್ಮ ಕೈ ಹಿಡಿದು ಮುನ್ನಡೆಸ್ಬೋದು, ಆ ಕ್ಷಣಕ್ಕೆ ಅರಿವು ಮಾಡಿಸ್ಬೋದು. ಆದರೆ ಅದರ ಆಚೆಗೆ ನಿಜದ ಅರಿವನ್ನು ನಾವು ಮೂಡಿಸ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.